ನಮಸ್ಕಾರ, ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಕ್ಸ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸಮಸ್ತ ಕರ್ನಾಡಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ನಮ್ಮ ಕಪಲ್ಸ್ ಕಿಚನ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆ ನಡೀತಾ ಇದೆ. ಸೊ ಇವತ್ತಿನ ನಮ್ಮ ಕಪಲ್ಸ್ ನ ವೆಲ್ಕಮ್ ಮಾಡುವಂತ ಸಮಯ. ಇವರು ಪ್ರೀತಿಯ ರಾಯಭಾರಿ, ಜೊತೆಯಲ್ಲಿ ಚಾರ್ಮಿನಾರ್ ತೋರಿಸಿದ ಚಂದನವನದ ಲವ್ಲಿ ಸ್ಟಾರ್. ಪಾತ್ರ ಕ್ಲಾಸ್ ಆದ್ರೂ ಸೈ, ಮಾಸ್ ಆದ್ರೂ ಸೈ, ಇವರ ಪರ್ಫಾರ್ಮೆನ್ಸ್ ಯಾವಾಗ್ಲೂ ಟಾಪ್ ಕ್ಲಾಸ್ ಅಲ್ಲಿ ಇರುತ್ತೆ. ಲವ್ಲಿ ಸ್ಟಾರ್ ಸಹ ಲವ್ ಅಲ್ಲಿ ಬಿದ್ಮೇಲೆ ನಗುವ ನಯನ ಮಧುರ ಅಂತ ಜೀವನ ಶುರು ಮಾಡಿದ ಪ್ರೇಮದ ಜ್ಯೋತಿ ಇವರು. ಸೊ ಲೆಟ್ಸ್ ವೆಲ್ಕಮ್ ಸ್ಯಾಂಡಲ್ವುಡ್ ನ ಲವ್ಲಿ ಸ್ಟಾರ್ ಪ್ರೇಮ್ ಹಾಗೂ ಜ್ಯೋತಿ ಅವರು. ಬರ್ಲಿ ಜಮಾಳೆ. ಸೂಪರ್. ಮೊದಲನೇದಾಗಿ ದಂಪತಿಗಳಿಗೆ ಸ್ವಾಗತ ಸುಸ್ವಾಗತ ನಮ್ಮ ಕಪಲ್ಸ್ ಕಿಚನ್ಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಕರ್ನಾಟಕದ ಎಲ್ಲ ಜನತೆಗೆ ಹಾಗೂ ಝೀನ ಎಲ್ಲ ವೀಕ್ಷಕರಿಗೆ ನಮ್ಮ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಾಯಿ ವರಮಹಾಲಕ್ಷ್ಮಿ ನಿಮ್ಮ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲಾನು ತಂದ್ಕೊಡ್ಲಿ ಅಂತ ಹಾರೈಸ್ತೀವಿ. ಹಬ್ಬ ಅಂತಂದ್ಮೇಲೆ ತಾಯಿ ಆಶೀರ್ವಾದ ತಗೊಳ್ಳದೆ ನಾವ್ ಹೆಂಗ್ ಸ್ಟಾರ್ಟ್ ಮಾಡೋಣ. ಅಲ್ಲಿರ್ತಕ್ಕಂಥ ವರಮಹಾಲಕ್ಷ್ಮಿಗೂ ಈ ಲಕ್ಷ್ಮಿ ಕೈಯಿಂದ ಪೂಜೆ ಆಗ್ಲಿ. ಓಕೆನಾ? ಖಂಡಿತ. ಬನ್ನಿ. ಹೇಳಿ, ಮೊದಲನೇದಾಗಿ ನಮ್ ಶೋ ಬಂದಿದ್ದೀಗ ಏನ್ ಅನ್ನಿಸ್ತಾ ಇದೆ? ಮಗ ಒಂದೇನ್ ಗೊತ್ತಾ, ಇವತ್ತು ನಾನು ಪ್ರೇಕ್ಷಕರಿಗೂ ಹೇಳ್ಬಿಡ್ತೀನಿ, ಇವತ್ತು ನಾನು ಜಾಸ್ತಿ ಮಾತಾಡಲ್ಲ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ನನ್ನ ಮನೆ ವರಮಹಾಲಕ್ಷ್ಮಿ ಎಲ್ಲ ಇವಳೇ ಮಾತಾಡ್ತಾಳೆ ಜಾಸ್ತಿ. ನೀವೇ ಮಾತಾಡ್ಬೇಕು. ಆಕ್ಚುಲಿ ಇದು ಹೆಣ್ಮಕ್ಳು ಪ್ರೋಗ್ರಾಮ್ ಇದು. ಖಂಡಿತ ನೀವೇ ಹೇಳ್ಬೇಕು. ಹೇಳಿ, ನಿಮ್ ಮನೇಲಿ ಹಬ್ಬ ಹೇಗ್ ಆಚರಿಸ್ಕೊಂತ ಬಂದ್ರಿ ಇಷ್ಟು ವರ್ಷ? ಹಬ್ಬಗಳಲ್ಲಿ ಫೇವ್ರೇಟ್ ಅಂದ್ರೆ ನನ್ಗೆ ವರಮಹಾಲಕ್ಷ್ಮಿ ಹಬ್ಬನೇ. ವೆರಿ ನೈಸ್. ಅದೊಂದೇ ಅಂದ್ರೆ ನಾನ್ ಗ್ರ್ಯಾಂಡ್ ಆಗಿ ಅಂದ್ರೆ ಎಲ್ಲ ಜೋಡಿಸಿ ಲಕ್ಷ್ಮಿ ಎಲ್ಲ ಕೂರಿಸಿ ಮಾಡೋದು ಇದೊಂದೇ ಹಬ್ಬ. ಓಕೆ. ಸೊ ವಿಶೇಷ ಏನಂದ್ರೆ, ಮೊದ್ಲಿಂದ ನಾವು ಹಬ್ಬಗಳೇನು ಆಚರಣೆ ಮಾಡ್ಕೊಂಡ್ ಬಂದಿದ್ವಿ. ವರಮಹಾಲಕ್ಷ್ಮಿ ಹಬ್ಬ ತುಂಬಾ ವಿಶೇಷ. ಅದು ಹೆಣ್ಮಕ್ಳ ಹಬ್ಬ ನೀನು ಹೇಳ್ದಾಗೆ. ಅವ್ರದ್ದೇನಂದ್ರೆ, ಅವಳು ವಿಶೇಷತೆ ನಮ್ಮ ಹತ್ರ ಏನು ದುಡ್ಡು ಇಲ್ದೇ ಇದ್ದಾಗ್ಲೂ ಅಷ್ಟೇ ಶ್ರದ್ಧೆಯಿಂದ ಒಂದು ಕಳಶ ಗಿಳ್ಶೆಲ್ಲ ಇಟ್ಬಿಟ್ಟು ನಮ್ಮ ಹತ್ರ ಏನಿದೆಯೋ ಅದನ್ನ ನಾವು ನೈವೇದ್ಯ ಮಾಡಿ ಮಾಡ್ತಾ ಇದ್ವಿ. ಚೆನ್ನಾಗಾದ್ಮೇಲೂ ಸಹ ನಮ್ಮ ಹತ್ರ ಏನ್ ದೇವ್ರು ಕೊಟ್ಟಿದಾನೋ ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಭಕ್ತಿಯಿಂದ, ಇನ್ನೊಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಸೊ ಎಲ್ರನ್ನು ಕರೆದು ಮಾಡೋವಂಥದ್ದು. ಒಟ್ನಲ್ಲಿ ಅವತ್ತಿಂದ ಇವತ್ತರೆಗೂ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ನಮ್ಮ ಮನೇಲಿ ಯಾವತ್ತೂ ನಿಂತಿಲ್ಲ. ನಾವು ಏನು ಆರ್ಥಿಕವಾಗಿ ಸ್ಥಿತಿಯಲ್ಲಿ ಇಲ್ಲದೆ ಇರೋ ಟೈಮಲ್ಲೂ ಅಷ್ಟೇ, ಆರ್ಥಿಕವಾಗಿ ಸ್ಥಿತಿವಂತರಾದ್ಮೇಲೂ ಸರಿ ಆ ತಾಯಿ ಕೃಪಾ ಕಟಾಕ್ಷ ಹಾಗೆ ನಡ್ಕೊಂಡ್ ಬಂದಿದೆ. ಮುಖ್ಯವಾಗಿ ನನ್ನ ಮನೇಲಿ ವರಮಹಾಲಕ್ಷ್ಮಿ ಇದ್ರು ಜಾಸ್ತಿ. ಯಾಕಂದ್ರೆ ನನ್ನ 3 ಜನ ತಂಗಿದಿರು, ನನ್ನ ತಾಯಿ, ನನ್ನ ಮಡದಿ, ಈಗ ನನ್ನ ಮಗಳು. ಸೊ ಹಾಗಾಗಿ ಮೆಜಾರಿಟಿ ಇವ್ರದೇ ಜಾಸ್ತಿ. ನಿತ್ಯ ವರಮಹಾಲಕ್ಷ್ಮಿ ಹಬ್ಬ ನಮ್ಮನೆ ಲಕ್ಷ್ಮೀ ಕಟಾಕ್ಷ. ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಬಂದಿರೋದೇ ಒಂದು ಖುಷಿ. ಇಷ್ಟು ಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದೀವಿ. ಈ ಮಹಾಲಕ್ಷ್ಮಿ ನಿಮ್ಗೆ ಸಿಕ್ಕಂತ ಸಮಯ, ಸಂದರ್ಭ ಏನು? ಯಾಕಂದ್ರೆ ನಮ್ಮ ಶೋ ಅಲ್ಲಿ ನಾವು ಅದನ್ನೇ ಕರಿತೀವಿ, ಯಾವಾಗಲೂ ಜಬ್ ವಿ ಮೆಟ್ ಮೂಮೆಂಟ್ ಅಂತ. ಸೊ ಜಬ್ ವಿ ಮೆಟ್ ಯಾವಾಗ ಆಯ್ತು? ಸೊ ನಾನು ಕೆಲಸ ಮುಗಿಸ್ಕೊಂಡು ಫ್ಯಾಕ್ಟ್ರಿಯಿಂದ ನಾನು ಮನೆಗೆ ಬರ್ತಾ ಇದ್ದೆ. ಬರ್ತಾ ಇರ್ಬೇಕಾದ್ರೆ ಒಂದು ಅಂಗಡಿ ಮುಂದೆ ಇವಳು ನಿಂತ್ಕೊಂಡಿದ್ಲು. ನಾನು ನೋಡಿದ್ಕೊಳ್ಳೆ ಇಷ್ಟು ಸುಂದರವಾಗಿದೆ ಗುರು ಈ ಹುಡುಗಿ, ಇವಳು ನಾನು ಹೆಂಡತಿ ಆಗ್ಬಿಟ್ರೆ ಹೆಂಗಿರುತ್ತೆ ಅನ್ಕೊಂಡೆ. ಅಸ್ತು ಅಂದಿದಾರ ಅಲ್ಲಿಗೆ ಮುಕ್ಕೋಟಿ ದೇವತೆಗಳು ಅಸ್ತು ಅಂದ್ಬಿಟ್ರು. ಅದಾಗಿ ಒಂದು 100 ಮೀಟರ್ ಹೋಗಿರ್ಬೋದು ಮಗ. ಹಿಂದೆ ಒಂದು ಹುಡುಗ ಬಂದ. ಸರ್ ಅಂದ. ಏನಪ್ಪಾ ಅಂದೆ. ಅದಕ್ಕೆ ನಮ್ಮ ಅಕ್ಕ ಕರೀತಾ ಇದಾರೆ ಅಂದ. ನಾನು ಇಷ್ಟು ಬೇಗನಾ? ಏನಪ್ಪ ಇದು ದೇವ್ರೆ, ಸುಮ್ಮನೆ ಮನ್ಸಲ್ಲಿ ಅನ್ಕೊಂಡಿದ್ರೆ ಇಷ್ಟು ಬೇಗನಾ? ಆಯ್ತು ಅಂದ್ರೆ ಅಷ್ಟರಲ್ಲಿ ಇವ್ರು ಬಂದ್ಬಿಟ್ಟು ಹಾಯ್ ಅಂದು. ನೀವು ಟ್ಯೂಷನ್ ಮಾಡ್ತೀರಂತೆ ಹೌದಾ ಅಂತ. ಟ್ಯೂಷನ್
ನಾನೇ SSLC ಜಸ್ಟ್ ಪಾಸ್, ಅದು ಯಾರ್ದೋ ಪೇಪರ್ ನೋಡ್ಕೊಂಡು ಕಾಪಿ ಹೊಡೆದು ಪಾಸ್ ಆಗಿರೋದು. ನಾನು ಎಲ್ಲಿಂದ ಟ್ಯೂಷನ್ ಮಾಡೋದು? ಇಲ್ಲ ನಾನು ಟ್ಯೂಷನ್ ಮಾಡಲ್ಲ, ಮನೇಲಿ ನನ್ನ ತಂಗಿದಿರು ಟ್ಯೂಷನ್ ಮಾಡ್ತಾರೆ, ಮೋಸ್ಟ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಿದೆ ಅಂತ. ಸೊ ಅಲ್ಲಿಂದ ಶುರುವಾಯಿತು ನಮ್ಮ ಭೇಟಿ. ನಿಮ್ಗೆ ತುಂಬಾ ಬೇಕಾದವರೊಬ್ರು ಒಂದು ಲೆಟರ್ ಕೊಟ್ಟಿದ್ದಾರೆ. ನನಗ್ ಬೇಕಾದವರು ಹಾ ಅವ್ರು ಇಲ್ಲೇ ಇದಾರಲ್ವ ಅವರು. ಅಲ್ಲ ಅದೇನೋ ಗೊತ್ತಿಲ್ಲ ಲೆಟರ್ ಏನೋ ಅಂತ ನೋಡಿ ಒಂದ್ಸತಿ ಅದ್ರಲ್ಲಿ ಏನೋ ಇರ್ಬೇಕು. ಐ ಆಮ್ ಸಾರಿ, ಐ ಆಮ್ ಕಮಿಟೆಡ್. ಏನಿದು ಈ ತರ ಸ್ಟೋರಿ ಕಹಾನಿ ಮೇಲೆ ಟ್ವಿಸ್ಟ್ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಪಾಸ್ ಆಗೋವಾಗ ಈ ಹುಡುಗಿ ನಾನು ಹೆಂಡತಿ ಆಗ್ಬೇಕು ಅಂತ ಬಯಸಿರೋ ವ್ಯಕ್ತಿ ಆ ಹುಡುಗಿ ಬಂದು ಮಾತಾಡ್ಸಿದ್ಮೇಲೆ ಈ ತರದೊಂದು ಲೆಟರ್ ಕೊಟ್ಟು ಕಳಿಸ್ತಾರೆ, ಸರ್ ಐ ಆಮ್ ಕಮಿಟೆಡ್ ಪ್ರೇಮ್ ಅಂತ. ಏನಿದು ಕಹಾನಿ ಮೇಲೆ ಟ್ವಿಸ್ಟೇ? ಅಂದ್ರೆ ನಾನು ಟ್ಯೂಷನ್ ಮಾಡ್ತೀರಾ ಅಂತ ಕೇಳದ್ನಲ್ವಾ, ನಾನು ಅಷ್ಟೇ ಕೇಳಿದ್, ನಾನು ಇವ್ರಿಗೆ ಐ ಲವ್ ಯು ಇಲ್ಲ ನಾನು ಲವ್ ಮಾಡ್ತೀರಾ. ಆಮೇಲೆ ನನ್ನ ಮೈಂಡ್ ಅಲ್ಲಿ ಏನು ಅದೇನಕ್ಕೆ ಮಾತಾಡಿದೆ ಇದುವರೆಗೂ ನಂಗೆ ಅದು ಗೊತ್ತಿಲ್ಲ. ಬಟ್ ನಾನ್ ಸುಮ್ನೆ ಕೇಳಿದಷ್ಟೇ. ಜನರಲ್ ಆಗಿ ಯಾರು ಮಾತಾಡ್ಸದೇ ಇರೋಳು ಫಸ್ಟ್ ಟೈಮ್ ಮಾತಾಡ್ದೇನೆ ಅದು ದೇವ್ರಿಚ್ಛೆನೆ. ಮಾತಾಡಿಸ್ದೆ ಅಷ್ಟೇ. ಅವರು ಟ್ಯೂಷನ್ ಮಾಡಲ್ಲ, ನನ್ನ ತಂಗಿದೀರ್ ಮಾಡ್ತಾರೆ ಹಂಗೆ ಅಂತ ಹೇಳಿದ್ರು. ಆಯ್ತಂತ ಅವರು ಓಡ್ತಿದ್ರು. ಬಟ್ ಓಡೋಗಿ ಯಾಕೋ ನಂಗೆ ಗೊತ್ತಿಲ್ಲ ನಿಮ್ಮ ಹೆಸರೇನು ಅಂತ ನಾನೇ ಕೇಳಿದೆ. ಆಮೇಲೆ ಇವ್ರು ಪ್ರೇಮ್ ಅಂತ ಸ್ಟೈಲ್ ಆಗಿ ಹೇಳ್ಬಿಟ್ಟು ಓಡ್ಬಿಟ್ರು. ಬಟ್ ಇವ್ರಿಗೆ ಅದೇ ಓ ಇವಳು ಅದಕ್ಕೆ ಮಾತಾಡ್ತಾ ಇದ್ದಾಳೆ, ಏನೋ ನನ್ನ ಮೇಲೆ ಇಷ್ಟ ಇದೆ, ಲವ್ ಆ ತರ ಅವ್ರು ತಿಳ್ಕೊಂಡಿದ್ರು. ನಿಮ್ಗ ಇಂಟೆನ್ಷನ್ ಇಲ್ಲ, ಬಟ್ ನಿಮಗಿತ್ತು ಅಂದ್ರೆ ಯಾಕೆ ಹಿಂಗ್ ಬರ್ಕೊಟ್ರಿ ಲೆಟರ್? ಅದು ಏನಾಯ್ತು ಅಂದ್ರೆ ಆ ಸಿಚುವೇಶನ್ ಅಲ್ಲಿ ಅಫ್ಕೋರ್ಸ್ ಒಂದು ಹುಡುಗಿ ಚೆನ್ನಾಗಿಲ್ಲ ನೋಡಿದೆ, ನೋಡಿದ ಕೂಡಲೇ ನಾನು ಹೆಂಡತಿ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಅದಾಗಿದ್ ಕೂಡಲೇ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿಗಳು ಮನೇಲಿ ಏನಿರುತ್ತೆ, ಮನೆಗೆ ದೊಡ್ಡ ಮಗ ಆಗಿ ಮನೆಗೆ ದೊಡ್ಡ ಸೊಸೆ ಆಗಿ ಹುಟ್ಟಬಾರ್ದು ಅಂತಾರೆ. ಯಾಕಂದ್ರೆ ಇರೋ ಜವಾಬ್ದಾರಿಗಳೆಲ್ಲ ನಮ್ಮ ಹೆಗಲ ಮೇಲೆ ಇರುತ್ತೆ. ನನಗೆ 3 ಜನ ತಂಗಿದಿರು, ನನ್ನ ಮನೆ ಆರ್ಥಿಕ ಪರಿಸ್ಥಿತಿ ಇವೆಲ್ಲ ಸರಿ ಇರ್ಲಿಲ್ಲ. ಸೊ ಈ ಟೈಮಲ್ಲಿ ನಮ್ಗೆಲ್ಲ ಲವ್ ಬೇಕಾ? ನನ್ನ ಮನೇನ ಮೊದಲು ನಾನು ದಡ ತಲುಪಿಸ್ಬೇಕು, ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು, ನಮ್ಮ ತಂಗಿದಿರನ್ನ ಮದುವೆ ಮಾಡ್ಕೊಡ್ಬೇಕು, ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಇಷ್ಟೆಲ್ಲ ಜವಾಬ್ದಾರಿ ಇಟ್ಕೊಂಡು ನಾನೇ ಮನೆಗೆ ದೊಡ್ಡ ಮಗ ಲವ್ ಅದು ಇದು ಅಂತ ಹೊಟ್ಟೋಯ್ತು ಅಂದ್ರೆ ಅದು ಚೆನ್ನಾಗಿರಲ್ಲ ಅಂತ ನೆಕ್ಸ್ಟ್ ಥಾಟ್ ನನ್ನ ಮೈಂಡಲ್ಲಿ ಬಂದಿದ್ದು. ಆಮೇಲೆ ಆ ಹುಡುಗಿನೂ ಆ ರೀತಿ ಅನ್ಕೊಂಡ್ಬಿಟ್ರೆ ಪ್ರೀತಿ ಪ್ರೇಮ ಅಂತ ಬೆಳೆಸ್ಕೊಂಡ್ಬಿಟ್ರೆ ಯಾಕೆ ಬೇಡ ಅಂತ ಹೇಳಿ ಸುಮ್ನೆ. ಈಗ ಹುಡುಗಿರು ಫಸ್ಟ್ ಆಫ್ ಆಲ್ ಹುಡುಗರನ್ನ ಇಷ್ಟ ಪಡದೆ ಇರೋದಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ಒಂದು ಕಮಿಟೆಡ್ ಅನ್ನೋ ವಿಷಯ ಬರಬೇಕು. ಸೊ ಅದೇ ಕರೆಕ್ಟ್ ವಿಷಯ ಅಂತ ಹೇಳಿ, ಇಲ್ಲ ಆಲ್ರೆಡಿ ನಾನು ಕಮಿಟೆಡ್ ಅಂತ ಒಂದು ಲೆಟರ್ ನಾನು ಬರ್ಕೊಟ್ಬಿಟ್ಟೆ. ನಾನು ಅಂದ್ರೂ ಧೈರ್ಯ ಹಂಗ್ ಬರೆಯಕ್ಕೆ, ಯಾಕಂದ್ರೆ ಇಫ್ ಇನ್ ಕೇಸ್ ಅದ್ ಹಂಗ್ ವರ್ಕೌಟ್ ಆಗ್ಬಿಟ್ಟು ನೀವು ಹೊರಟೋಗ್ಬಿಟ್ಟಿದ್ರೆ ಇಷ್ಟಪಟ್ಟು ಹುಡುಗಿ ಮಿಸ್ ಆಗ್ತಾ ಇತ್ತು ಲೈಫಲ್ಲಿ. ಬಟ್ ಅಗೇನ್ ಅದು ಡೆಸ್ಟಿನಿ ಅನ್ನೋದು ಹೇಳಲ್ಲ ಮಗ, ಮುಕ್ಕೋಟಿ ದೇವತೆಗಳು. ಹಾ ಸೂಪರ್ ಸೂಪರ್. ಇದಕ್ಕೇನಾದ್ರು ಕ್ಷಮಾಪಣೆ ಆಯ್ತಾ? ಸಾರಿ ಆಯ್ತು ಆಯ್ತಾ? ಅದಾದ್ಮೇಲೆ ಒಂದು ಎಷ್ಟು ದಿನ ಆಗಿತ್ತಮ್ಮ? ಮೇ ಇಂದ ಆಗಸ್ಟ್ ಕರೆಕ್ಟ್ ವರಮಹಾಲಕ್ಷ್ಮಿ ಹಬ್ಬನೇ. ಅದೇ ಸೀಸನ್ ಕೋಇನ್ಸಿಡೆನ್ಸ್ ನೋಡಿ ಹೆಂಗಿದೆ, 2 days ನಮಗೆ ಗೊತ್ತಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಅವ್ರ ಸ್ಕೂಲ್ ಇದೆ ಈ ಕಬ್ಬನ್ಪೇಟೆನಲ್ಲಿ, ಆ ಸ್ಕೂಲ್ ಹತ್ರ ನಾವಿಬ್ರು ಮೀಟ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಇವರ ಸ್ಟೋರಿ ನೋಡಿ, ಕೋಇನ್ಸಿಡೆಂಟ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರಕ್ಕೂನು ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಸಾರಿ, ಥ್ಯಾಂಕ್ ಯು, ಐ ಲವ್ ಯು, ಐ ಲೈಕ್ ಯು ಎಲ್ಲ ಮನಸ್ಸಿಂದ ನಡೀತಾ ಇರ್ತಕ್ಕಂತೆಲ್ಲ ನಡೆದಿದೆ. ಸೊ ಈ ಸ್ಟೋರಿ ಇಲ್ಲೊಂದ್ ಸಣ್ಣ ಬ್ರೇಕ್ ಆತಾ, ಟು ಬಿ ಕಂಟಿನ್ಯೂಡ್. ನೋಡೋಣ. ಇವಾಗ ನಮ್ಮ ಶೋನ ಫಾರ್ಮೆಟ್ ಅಂತಂದ್ರೆ ಒಂದು ಡಿಶ್ ಮಾಡ್ಬೇಕು. ಇಬ್ರಲ್ಲಿ ಯಾರು ಮಾಡ್ತೀರಾ ಅಂತ ನೀವೇ ಡಿಸೈಡ್ ಮಾಡಿ. ಇಬ್ರು ಒಂದೊಂದು ಮಾಡ್ಲೇಬೇಕು ಪರಸ್ಪರ ಒಬ್ಬೊಬ್ಬರಿಗೆ. ಅದಾದ್ಮೇಲೆ ನಮ್ಮ ಮಾಸ್ಟರ್ ಶೆಫ್ ಬಂದು ನಿಮ್ ಕೈಲಿ ಇನ್ನೊಂದು ಸ್ಪೆಷಲ್ ಡಿಶ್ ನ ಅವರೇ ಮಾಡಿಸ್ತಾರೆ. ಸೊ ಫಸ್ಟ್ ಯಾರು ಮಾಡ್ತೀರಾ, ಏನ್ ಮಾಡ್ತೀರಾ? ಇಲ್ಲ, ಮೊದಲು ಲೇಡೀಸ್ ಫಸ್ಟ್. ಅವಳೇ ಮಾಡ್ಲಿ, ಅವಳದೇ ಸಾಮ್ರಾಜ್ಯ ಇದು. ಎಲ್ಲ ನಿಮ್ದೇ ಸಾಮ್ರಾಜ್ಯ. ಎಕ್ಸ್ಪೆಕ್ಟೆಡ್. ಓಕೆ, ಏನ್ ಮಾಡ್ತಾ ಇದೀರಿ? ಇವತ್ತು ಕ್ಯಾರೆಟ್ ಡಿಲೈಟ್ ಅಂತ ಒಂದು ಸ್ವೀಟ್ ಡಿಶ್ ಮಾಡಿ. ಕ್ಯಾರೆಟ್ ಡಿಲೈಟ್ ಸೂಪರ್. ಹಂಗಾರೆ ಕಿಚನ್ಗೆ ಹೋಗ್ಬೇಡ, ಬನ್ನಿ ಪ್ಲೀಸ್, ವೆಲ್ಕಮ್. ಸೊ ಇದಕ್ಕೆ ಏನೇನ್ ಬೇಕಾಗುತ್ತೆ? ಇದು ಡೆಸಿಗ್ನೇಟೆಡ್ ಅಂದ್ರೆ ಡ್ರೈ ಕೊಕೊನಟ್ ಪೌಡರು, ಸಕ್ಕರೆ, ಕಾರ್ನ್ಫ್ಲೋರ್, ತುಪ್ಪ, ಏಲಕ್ಕಿ ಪುಡಿ, ಆಮೇಲೆ ಇದು ಬೇಯಿಸ್ಕೊಂಡಿರೋ ನೀರಲ್ಲಿ ಬೇಯಿಸ್ಕೊಂಡಿರೋದು. ಈಗ ಇದನ್ನ ಗ್ರೈಂಡ್ ಮಾಡ್ಕೊಬೇಕು, ಪೇಸ್ಟ್. ಅದು ಗ್ರೈಂಡ್ ಮಾಡ್ಕೋಬೇಕಾ? ಓಕೆ, ನೋಡಿ ಅಲ್ಲೇ ಇದೆ ಪ್ರೆಸ್ಟೀಜ್ ಮಿಕ್ಸಿಂಗ್ ಗ್ರೈಂಡರ್ ಇದೆ. ಮನೇಲಿ ಹಿಂಗೆ ಯಜಮಾನ್ರು ಹೆಲ್ಪ್ ಮಾಡ್ತಾರಾ ನೀವು ಅಡುಗೆ ಮಾಡೋವಾಗ? ಇಲ್ಲ, ಮಾಡಲ್ಲ. ಇಲ್ಲಾದ್ರೂ ಮಾಡೋಣ ಅಂತ. ಓಕೆ, ಇಲ್ಲ ಈ ಡಿಶ್ ಆಕ್ಚುಲಿ ಅವರೇ ಮಾಡ್ಬೇಕು ಕಂಪ್ಲೀಟ್ಲಿ. ನೆಕ್ಸ್ಟ್ ಡಿಶ್ ನೀವು ಅವ್ರಿಗೆ ಮಾಡ್ಕೊಡ್ಬೇಕಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದೀನಿ ಹೆಂಡತಿಗೆ. ಆಗಿದ್ಯಾ? ಸೊ ಈಗ ಇದನ್ನ ಏನ್ ಮಾಡ್ಬೇಕು ನೆಕ್ಸ್ಟ್? ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಇದೆಲ್ಲ ಮಿಕ್ಸ್. ಓಕೆ, ನಮ್ ಕಿಚನ್ ಅಲ್ಲಿ ಇಂಥದಿಲ್ಲ ಅಂತಿಲ್ಲ, ನೀವು ಕೇಳ್ಬೇಕಷ್ಟೇನೆ. ಈಗ ಇದು ಸಕ್ಕರೆ, ಇಷ್ಟಕ್ಕೆ ಒಂದು 3 ಸ್ಪೂನ್ ಸಕ್ಕರೆ ಹಾಕೊಂತೀವಿ. 3 ಸ್ಪೂನ್. ಒಂದು ಬೌಲ್ ಕ್ಯಾರೆಟ್ ಮಾಡ್ತೀರಾ ನೀವು ಅಂದ್ರೆ ಅದಕ್ಕೆ ಒಂದು 3 ಸ್ಪೂನ್ ಸಕ್ಕರೆ ಹಾಕೋಬೇಕಾಗುತ್ತೆ. ನೀವೇನಾದ್ರೂ ತುಂಬಾ ಪ್ರೀತಿಸೋರಾಗಿದ್ರೆ 2 ಸ್ಪೂನ್ ಸಾಕು, ಯಾಕಂದ್ರೆ ನಿಮ್ಮನ್ನ ನೋಡ್ರೆ ಸ್ವೀಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಕಾರ್ನ್ಫ್ಲೋರ್ 1 ಸ್ಪೂನ್ ಹಾಕೊಂತೀವಿ. ಇದೆಲ್ಲ ಒಂದು ಬೌಲ್ ಅಳತೆಗೆ ಮಾಡ್ತಾ ಇರೋದು, ನೀವು ಅದನ್ನ ಲೆಕ್ಕ ಇಟ್ಕೊಳ್ಳಿ. ಓಕೆ, ಇದಕ್ಕೆ ನೀರು ಹಾಕ್ಬೇಕಲ್ಲ ಸ್ವಲ್ಪ. ಇದು ಮಿಕ್ಸ್ಚರ್ ಈಗ ರೆಡಿ ಆಗಿದೆ. ಓಕೆ, ಇದನ್ನ ಕುಕ್ ಮಾಡ್ಕೊಬೇಕು ಒಂದು ಪ್ಯಾನ್ ಅಲ್ಲಿ. ಡೈರೆಕ್ಟ್ ಅದಕ್ಕೆ ಹಾಕದಾ?
ಈಗ ಇದು ಸ್ವಲ್ಪ ಪೇಸ್ಟ್ ತರ ಆಗತ್ತೆ, ಅಲ್ಲಿವರೆಗೂ ತಿರ್ಗಿಸ್ಕೊಂತಾರೆ. ಓಕೆ, ತುಪ್ಪ ಯಾವಾಗ ಹಾಕ್ಬೋದು? ತುಪ್ಪ ಒಂದೆರಡು ನಿಮಿಷ ಇದು ಮಾಡ್ಕೊಂಡ್ಮೇಲೆ ಹಾಕುತ್ತೆ. ಓಕೆ. ಓಕೆ, ಈಗ ತುಪ್ಪ ಹಾಕ್ತಿದ್ದೀನಿ. ಸ್ವಸ್ತಿಕ್ಸ್ ಘೀ. ಸೊ ಈ ತರ ಇದು ಅದ್ರ ಜೊತೆ ಒಗ್ಗೊಳಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ ಮೇಡಮ್? ಅಂದ್ರೆ ಒಂದು 10 ಮಿನಿಟ್ಸ್, 15 ಮಿನಿಟ್ಸ್ 10-15 ಮಿನಿಟ್ಸ್ ಬೇಕಾಗುತ್ತೆ. ಹೌದು ಮೇಡಮ್, ನೀವು ಅವಾಗ್ಲೇ ಹಾಕ್ದಾಗ ಇಷ್ಟ ಹಾಕಿದ್ರೆ ಇಷ್ಟ ಆಗ್ಬಿಟ್ಟಿದೆ. ಅದು ಒಂದು 10-15 ನಿಮಿಷ ನೀರಿನ ಅಂಶ ಎಲ್ಲ ಹೋಗಿರುತ್ತಲ್ಲ, ಈಗ ಬಿಡುತ್ತ ಅದು. ಈಗ ನಾನ್ ಸ್ಟಿಕ್ಗೆ ಹಿಂಗ್ ಸ್ಟಿಕ್ ಆನ್ ಆಗ್ತಾ ಇಲ್ಲ ಅಂದ್ರೆ ಇದು ರೆಡಿ ಆಗಿದೆ. ಸಾಧಕ್ ಹೋಗಿಲ್ಲ ಸರ್ದು ಒಂದು ಜೋಕ್ ಇದೆಲ್ಲ, ಹೆಂಗಿದ್ದು ನಾನು ಹೆಂಗಾಗ್ಬಿಟ್ಟೆ. ಈಗ ಇದು ಅಂಟ್ತಾ ಇಲ್ಲ ನೋಡಿ ಎಲ್ಲೂ ಸೈಡ್ ಅಲ್ಲಿ, ಅಂದ್ರೆ ಇದು ರೆಡಿ ಆಗಿದೆ. ಒಲೆ ಆಫ್ ಅಂಟ್ತಾ ಇಲ್ಲ ಅಂದ್ರೆ ರೆಡಿ ಆಗಿದೆ ಅಂತ. ಒಲೆ ಆಫ್. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕೀಗ? ಇದನ್ನ ಒಂದು ಬೌಲ್ಗೆ. ಓಕೆ, ಇಲ್ಲೇ ಇದೆ ತೊಳಿ ಬೌಲು. ಮೇಡಮ್ ಈಗ ಇದು ಒಂದು ಬೌಲ್ಗೆ ಹಾಕಿದ್ರಾ? ಬೌಲ್ಗೆ ಹಾಕಿ ಇದು ಕೂಲ್ ಆಗಿ ಸೆಟ್ ಆಗೋದಕ್ಕೆ 1 ಅವರ್ ಬೇಕು. ಇದು ಕೂಲ್ ಆಗಿ ಸೆಟ್ ಆಗಿ 1 ಅವರ್ ಆದ್ಮೇಲೆ ಒಂದ್ ಸ್ಪೂನ್ ಹಾಕ್ರೆ ನಾನು ಒಬ್ನೇ ತಿಂತೀನಿ ಅಷ್ಟು. ನೀವು ಹಬ್ಬದ ಅಡಿಗೆ ಹೇಳ್ಬಿಟ್ಟು ನಾನು ಒಬ್ಬನಿಗೆ ಅದಕ್ಕೆ ಟೈಮ್ ತಗೊಳುತ್ತೆ ತುಂಬಾ ಅಂತ ನಾನು ನಿಮ್ಗೋಸ್ಕರ ಮನೆಯಿಂದಾನೇ ಮಾಡ್ಕೊಂಡ್ ತಂದ್ಬಿಡಿ. ಹಬ್ಬ ನಾನು ಬಚಾವು. ದಯವಿಟ್ಟು ಮಾಡಿರತಕ್ಕಂಥ ಕ್ಯಾರೆಟ್ ಡಿಲೈಟ್ ತೋರಿಸಿ ಹೆಂಗಿದೆ ನೋಡೋಣ. ಓಹೋ, ಈಗ ಇದು ಸೈಡ್ಸ್ ಎಲ್ಲ ಸ್ವಲ್ಪ ಸೆಟ್ ಆಗಿರುತ್ತಲ್ಲ. ಹೌದೌದೌದು. ಆಹಾ, ಒಟ್ಟು ಕೊಬ್ಬರಿ ಮಿಠಾಯಿ ಮೈಸೂರು ಪಾಕ್ ತರ ಕ್ಯಾರೆಟ್ ಡಿಲೈಟ್. ಇವಾಗ ಅರ್ಥ ಆಗ್ತಿದೆ ನನ್ನ ಕಾನ್ಸೆಪ್ಟ್ ಇದು. ಆಹಾ, ನೈಫ್ ತಗೊಂಡು. ನೈಫಾ ನೋಡಿ ಇಲ್ಲದೆ ತಗೊಳ್ಳಿ. ಇದನ್ನ ಯಾವ ಶೇಪ್ ವರಮಹಾಲಕ್ಷ್ಮಿಗೆ ನಿಮ್ ಮುಟ್ಟದಬ್ಬ ಅಂತ ಹೇಳಿದ್ರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಹ್ಯಾಪಿ ಜ್ಯೋತಿ ಲಕ್ಷ್ಮಿ, ಹ್ಯಾಪಿ ಬರ್ಡೇ ಟು ಯು. ಆಹಾ, ಸಖತ್ತಾಗಿದೆ ಒಟ್ಟು ಕ್ಯಾರೆಟ್ ಡಿಲೈಟು. ಸೊ ಫಸ್ಟ್ ಆ ಪ್ಲೇಟ್ ಅಲ್ಲಿ ನೀವು ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ, ಬಟ್ ಗಾರ್ನಿಶಿಂಗ್ ಗೆ ಈ ಪ್ಲೇಟ್ ತಗೊಂಡಿದ್ದೀರಾ ಈಗ. ಓಕೆ, ಇವಾಗ ಇನ್ನೆಂಗ್ ಸರ್ವ್ ಮಾಡೋದು? ಇನ್ನೇನ್ ಡೆಕೋರೇಷನ್ ಇದೆಯಾ? ಬೇಕು. ಓ, ಈಗ ಒಂದೊಂದೇ ದ್ರಾಕ್ಷಿ ಮಧ್ಯ ಒಂದೊಂದು ಚುಚ್ಚೋದು. ಓಹೋ, ಅದ್ಭುತ. ನಿಜಕ್ಕೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಸೂಪರ್ ಡಿಶ್ ಇದು. ನೋಡಕ್ ನೀಟಾಗಿರ್ಬೇಕು, ಚೆನ್ನಾಗಿ ಕಾಣ್ಬೇಕು. ಕ್ಯಾರೆಟ್ ಡಿಲೈಟ್. ಕ್ಯಾರೆಟ್ ಡಿಲೈಟ್ ರೆಡಿ ಆಗಿದ್ಯಾ? ರೆಡಿ ಆಗಿದೆ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಎಕ್ಸ್ಟ್ರಾರ್ಡಿನರಿ, ತುಂಬಾ ಚೆನ್ನಾಗಿದೆ. ಹೌದಾ? ನೀವು ಟ್ರೈ ಮಾಡಿ ಮನೆಯಲ್ಲಿ. ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ಈಗ ನಾನು ಟೇಸ್ಟ್ ಮಾಡಲೇಬೇಕು. ಸಖತ್ತಾಗಿದೆ ಗುರು, ನಿಜವಾಗ್ಲೂ. ನೋಡಿ, ಕ್ಯಾರೆಟ್ ಡಿಲೈಟ್ ಮಾಡುವ ವಿಧಾನ ಮತ್ತು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ರೀತಿಯಾಗಿದೆ. ಕ್ಯಾರೆಟ್ ಡಿಲೈಟ್ ಮಾಡುವ ವಿಧಾನ: ಮೊದಲು ಬೇಯಿಸಿಕೊಂಡ ಕ್ಯಾರೆಟ್ ಅನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಬೇಕು. ನಂತರ ರುಬ್ಬಿಕೊಂಡ ಕ್ಯಾರೆಟ್ಗೆ 3 ಸ್ಪೂನ್ ಸಕ್ಕರೆ, ಕಾರ್ನ್ಫ್ಲೋರ್, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಒಂದು ಪ್ಯಾನ್ಗೆ ಮಿಕ್ಸ್ ಮಾಡಿಕೊಂಡ ಮಿಶ್ರಣವನ್ನ ಹಾಕಿ ಸ್ವಲ್ಪ ಗಟ್ಟಿಯಾಗುವವರೆಗೂ ಬೇಯಿಸಿಕೊಳ್ಳಬೇಕು. ಆದ ಮೇಲೆ 2 ಸ್ಪೂನ್ ತುಪ್ಪ, 10 ರಿಂದ 15 ನಿಮಿಷ ಬೇಯಿಸಿಕೊಂಡು ನಂತರ 1 ಗಂಟೆ ಆರಿಸಿಕೊಳ್ಳಬೇಕು. ನಂತರ ನಿಮಗಿಷ್ಟವಾದ ಆಕಾರಕ್ಕೆ ಕಟ್ ಮಾಡಿಕೊಂಡು ಅದಕ್ಕೆ ಕೋಕೋನಟ್ ಪೌಡರ್ ಜೊತೆ ಮಿಕ್ಸ್ ಮಾಡಿ ಹಾಕಿದರೆ ಕ್ಯಾರೆಟ್ ಡಿಲೈಟ್ ಸವಿಯಲು ಸಿದ್ಧ. ಲವ್ ಜರ್ನಿ ಎಷ್ಟು ವರ್ಷ ನಡೀತು? ಒಪ್ಕೊಂಡಿದ್ದು ಇದೆಲ್ಲ ಆಗಿ ಇಮಿಡಿಯೇಟ್ ಮದುವೆ ಆಗೋಯ್ತಾ? ಇಲ್ಲ, ನಾನೇನಂದ್ರೆ ಅದೇ ನಂಗೆ ಸಾಕಷ್ಟು ಜವಾಬ್ದಾರಿಗಳು, ಮನೆ ಜವಾಬ್ದಾರಿಗಳ ಮೇಲೆ ಇದ್ದಿದ್ರಿಂದ ನಾನು ಅವಳಿಗೆ ಹೇಳ್ದೆ, ಈ ಸಡನ್ ಆಗಿ ಮದುವೆ ಆಗೋದಕ್ಕಾಗಲ್ಲ, ಸಾಕಷ್ಟು ಜವಾಬ್ದಾರಿಗಳಿದೆ ನನಗೆ. ಸೊ ಒಂದು 2 ಇಯರ್ಸ್ ಇಬ್ರು ಫ್ರೆಂಡ್ಸ್ ಆಗಿರೋಣ. 2 ಇಯರ್ಸ್? ಸೊ ಆ 2 ವರ್ಷದಲ್ಲಿ ನಾನು ಅವಳನ್ನ ಅರ್ಥ ಮಾಡ್ಕೊಂಡಿದ್ದು, ಅವಳು ನನ್ನ ಅರ್ಥ ಮಾಡ್ಕೊಂಡಿದ್ದು. ಓಕೆ. ಈ 23 ವರ್ಷದ ನಮ್ಮ ಬಾಂಧವ್ಯಕ್ಕೆ ಅದೊಂದು ಸ್ಟ್ರಾಂಗ್ ಫೌಂಡೇಶನ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ನಿಮಗೆ ಬಹಳ ಖುಷಿಯಾದಂತ ಸಮಯಗಳು, ಮರೆಯಕ್ ಆಗದೇ ಇರೋ ಸಮಯ ಏನು ಆ 2 ವರ್ಷದಲ್ಲಿ? ಅಂದ್ರೆ ನಾವು ಮೀಟ್ ಆಗ್ತಾ ಇದ್ದೆ ಎಲ್ಲಾ ಡೇಸಿನೂ ಮೆಮೊರಬಲ್. ಇವತ್ತಿಗೂ ನನ್ಗೆ ಅದೇನ್ ಮರ್ತಂಗಿದೆ. ಮದ್ವೆ ಆದ್ಮೇಲೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ನಾವ್ ಇವತ್ತು ಲವರ್ಸ್ ತರನೇ ಇರ್ತೀರಿ, ಅದೇ ತರನೇ ಮನೇಲೂ ಎಲ್ಲ ಅದೇ ಬೈತಾ ಇರ್ತಾರೆ. ಇಷ್ಟು ವರ್ಷ ಆದ್ರೂ ಎಲ್ಲ ಹಂಗೆ ಆಡ್ತೀನಿ. ನನ್ ಮಗನೇ ಜಾಸ್ತಿ ಬೈತಾ ಇರ್ತಾನೆ. ನನ್ ಮಕ್ಳು ಬೈತಾ ಇರ್ತಾರೆ ಇವಾಗ, ಏನ್ ಇಷ್ಟು ವರ್ಷ ಆದ್ರೂ ಇನ್ನಿಬ್ರು ಲವರ್ಸ್ ತರ ಆಡ್ತಾ ಇದ್ದೀರಾ. ಒಂದು ಸೂಪರ್ ಸಿನಿಮಾ ರಿಲೇಟೆಡ್ ಟಾಸ್ಕ್ ಇದೆ. ಈ ಒಂದು ಗೇಮ್ ಹೆಸರೇ ಚಿತ್ರ ವಿಚಿತ್ರ ಅಂತ. ಓಕೆ, ನಾವಿಲ್ಲಿ LED ಒಂದಷ್ಟು ಫೋಟೋಸ್ ಹಾಕ್ತಿವಿ. ಓಕೆ, ಆ ಫೋಟೋನ ನೀವು ಡಿಕೋಡ್ ಮಾಡಿ ಅದು ಏನು ಅಂತ ಹೇಳ್ಬೇಕು. ಸೊ ಹಾಗಾದ್ರೆ ಬರ್ಲಿ ಚಿತ್ರ ವಿಚಿತ್ರದ ಮೊದಲನೇ ಚಿತ್ರ. ಭೂತಯ್ಯನ ಮಗ ಅಯ್ಯು.
ನಾನ್ ನೋಡೋಷ್ಟೆಲ್ಲ ಕಂಡು ಹಿಡ್ಬಿಟ್ಟಲ್ಲ ನೀನು. ಶಬ್ಬಾಸ್. ಹೆಂಗೆ ಅಂತ ಹೇಳಿ. ಅದು ಭೂತ ತರ ಇದೆ, ಮಗ ಇದ್ದಾನೆ, ಅಯ್ಯ ಇದ್ದಾನೆ. ದರ್ಶನ್ ಸರ್ ಇದಾರೆ. ಭೂತ ಏನ್ ಮಗ ಅಯ್ಯ. ಸೂಪರ್ 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 ಫ್ಯಾಂಟಾಸ್ಟಿಕ್. ಇದು ನಿಜವಾದ ಆನ್ಸರ್ ನೋಡೋಣ. ಓ ಸೂಪರ್. ಮುಂದಿನ ಕ್ಯೂ. ಗಜಪತಿ ಗರ್ವಭಂಗ. ಹೆಂಗ್ ಕಂಡು ಹಿಡಿದ್ರಿ? ಗಜ ಹಾ ಪತಿ, ತಾಳಿ ಕಟ್ತಾ ಇದೀನಿ ಪತಿ. ಹಾ ಗರ್ವ ಅಂದ್ರೆ ರಾವಣನ್ ಗರ್ವ. ಹಾ ಭಂಗಿ ಹಾ ಭಂಗ. ಹಂಗ So ಅದನ್ನ ರಿಲೇಟ್ ಮಾಡ್ಕೊಂಡೆ. ಹೌದಾ? ನೋಡೋಣ ಏನಂತ. ಸೂಪರ್. ನಿಜವಾಗ್ಲೂ ಇವ್ರು ತುಂಬಾ ಸಿನಿಮಾ ನೋಡ್ತಾರಪ್ಪ. ತಕ್ಕದಾಗಿ ಹೇಳ್ತಾ ಇದ್ದೀರಾ. ನೆಕ್ಸ್ಟ್. ಸಿಂಹಾದ್ರಿಯೇ ಸಿಂಹ ಎಲ್ಲ ಸಿಂಹ ಗರ್ಜನೆ. ಏನೇನಿದೆ? ಸಿಂಹ. ಆಮೇಲೆ ಅದೇನ್ ಕಾಣ್ತಾ ಇದೆ? ಒಂದು ಫೀಲ್ಡ್ ಇದೆ, ಬಯಲು. ಹಾ ಬಯಲು. ಲಾಸ್ಟ್ ಅಲ್ಲಿ ಇರೋದು ಯಾರು? NS ರಾವ್ ಅವರು. ಹಾ ಆ ಊರಲ್ಲಿ ಏನ್ ತಗೋಬಹುದು? NS ರಾವ್. ಹಾ ಅದು ಸ್ಟಾರ್ಟಿಂಗ್ ಇನಿಷಿಯಲ್ ಬಿಟ್ರೆ ಏನ್ ತಗೋಬಹುದು? ರಾವ್. ಹಾ ಪತಿ ರಾವ್ ಸಿಕ್ಕಿದೆ ಇವಾಗ. ಫಸ್ಟ್ ಏನಿದೆ? ಸಿಂಹ. ಹಾ ಇಂಗ್ಲಿಷ್ ಅಲ್ಲಿ ಏನ್ ಅನ್ಬೋದು ಅದನ್ನ? ಲಯನ್. ಲಯನ್ ಜಗಪತಿ ರಾವ್. ಎಸ್ ಆಲ್ಮೋಸ್ಟ್ ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲ ಇಲ್ಲ, ನೀನು ಲಯನ್ ಅಂತ ಬಂದಿದ್ ಕೂಡ ನಂಗೆ ಫ್ಲಾಶ್ ಆಗೋಯ್ತು. ನೋಡೋಣ ಏನಂತ. ಏನ್ ಜಗಪತಿ. ಥ್ಯಾಂಕ್ ಯು ಗೆಳೆಯ. ಫ್ಯಾಂಟಾಸ್ಟಿಕ್. ಸೂಪರ್ ಆಗಿ ಹೇಳಿದ್ರೆ. ಒಂದು ಜೋರ ಚಪ್ಪಾಳೆ. ಥ್ಯಾಂಕ್ ಯು. ಈಗ ಮೇಡಮ್ ಡಿಶ್ ಮಾಡಿದ್ದಾಯ್ತು ಗೆಳೆಯ. ಈಗ ನಿನ್ ಸರದಿ ನೀನ್ ಮಾಡ್ಲೇಬೇಕು. ಏನ್ ಮಾಡ್ತೀಯ? ಏನ್ ಗೊತ್ತಿದೆ? ಇಲ್ಲ, ನನಗೆ ಯೂಶಲ್ ಆಗಿ ಏನು ಗೊತ್ತಿಲ್ಲ. ಮತ್ತೆ ಇವಾಗ ಏನೋ ಒಂದು ಮಾಡ್ಲೇಬೇಕಲ್ಲಪ್ಪ ಡಿಶ್. ಹೆಂಡತಿ ಏನೋ ಒಂದ್ ಸ್ವಲ್ಪ ಆ ಟೈಮಲ್ಲಿ ವೈಟ್ ರೈಸ್ ಮಾಡೋದು ಹೇಳ್ಕೊಟ್ಟಿದ್ಲು. ಸ್ಪೆಷಲ್ ಅಲ್ಲ, ಆಲ್ರೆಡಿ ಒಂದು ಕ್ಯಾರೆಟ್ ಡಿಲೈಟ್ ಇದೆ. ವೈಟ್ ರೈಸ್ ಹಾಕೊಂಡು ಅದನ್ನ ತಿಂದ್ರೆ ವೈಟ್ ರೈಸ್ ಕ್ಯಾರೆಟ್ ಡಿಲೈಟ್ ಇವಾಗ. ಈಗ ನೋಡಪ್ಪ, ನಮ್ ಕಿಚನ್ ತುಂಬಾ ಸ್ಪೆಷಲ್. ಅಲ್ಲಿ ಹೋದ್ರೆ ಬರ್ದೇ ಇರೋರ್ಗು ಬರುತ್ತೆ, ಆಟೋಮೆಟಿಕ್ ಆಗಿ ಅದು ಬರ್ಸುತ್ತೆ. ನೋಡೋಣ ಹೆಂಗೆ ಅಂತ. ಟ್ರೈ ಮಾಡೋಣ ಬನ್ನಿ. ಲವ್ಲಿ ಸ್ಟಾರ್, ಸಾಕಷ್ಟು ಲಕ್ಷ್ಮಿಯರು ನಿನ್ ಜೀವನದಲ್ಲಿ ಇವತ್ತಿಗೂ ನಿನಗೆ ಆಶೀರ್ವಾದವಾಗಿದ್ದಾರೆ. ನೀನ್ ಕಣ್ಣು ಮುಚ್ಕೊಂಡು ಆ ಲಕ್ಷ್ಮಿನೇ ಪ್ರಾರ್ಥನೆ ಮಾಡು. ಆ ಅಮ್ಮನೇ ದಾರಿ ತೋರಿಸ್ತಾಳೆ. ಓಕೆನಾ? ತಾಯಿ ವರಮಹಾಲಕ್ಷ್ಮಿ, ನೀನೇ ದಾರಿ ತೋರಿಸ್ಬೇಕು. ನನ್ನ ಬಾಳಲ್ಲಿ ಇವತ್ತು ಯಾವ ಲಕ್ಷ್ಮಿ ಬಂದು ನನ್ನನ್ನ ಏನ್ ಕಾಪಾಡ್ತಾಳೋ ಗೊತ್ತಿಲ್ಲ. ಬರ್ಲಿ ವರಮಹಾಲಕ್ಷ್ಮಿ, ಅಷ್ಟಲಕ್ಷ್ಮಿ, ಮಾತಾನ್ನ ಪೂರ್ಣೇಶ್ವರಿ ಬರ್ಲಿ. ನನ್ನ ದೊಡ್ಡ ತಂಗಿ ಇವಳು. ನನ್ನ ತಾಯಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೋ, ಇವಳು ಸಹ ಅಷ್ಟೇ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಅದ್ಭುತವಾದಂತ ಕೈ ರುಚಿ ಇವಳ್ದು. ನಮಸ್ತೆ. ನಿಮ್ಮ ಹೆಸರು? ಚಂದ್ರಕಲಾ ಅಂತ. ಸೂಪರ್. ಇವತ್ತು ಏನ್ ಹೇಳ್ಕೊಡ್ತಾ ಇದೀರಾ ಮೇಡಮ್? ಖಾರ ಕೊಬ್ಬರಿ ಉಂಡೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಖಾರ ಕೊಬ್ಬರಿ ಉಂಡೆ. ಆಹಾ, ಒಂದ್ ಕಡೆ ಕ್ಯಾರೆಟ್ ಡಿಲೈಟ್ ಸ್ವೀಟ್ ಆದ್ರೆ ಈ ಕಡೆ ಖಾರ ಕೊಬ್ಬರಿ ಉಂಡೆ. ಎರಡು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಹೆಂಗ್ ಮಾಡ್ಬೇಕು ಅಂತ ನೀವು ಡೈರೆಕ್ಟ್ ಮಾಡಿ ಸಾಕು. ಹೆಂಗ್ ಮಾಡ್ಬೇಕು ಈಗ ಫಸ್ಟ್ ಇದು? ಇವಾಗ ಕೊಬ್ಬರಿ ತುರಿನ ಮಿಕ್ಸಿಗೆ ಹಾಕೋಬೇಕು. ಕೊಬ್ಬರಿ ತುರಿ, ಕಡಲೆ ಹಿಟ್ಟನ್ನ ಮಿಕ್ಸಿಗೆ ಹಾಕೋಬೇಕು. ಓಕೆ. ಇದು ಅರ್ಧ ಕಡಲೆ ಹಿಟ್ಟು. ಓಕೆ, ಅರ್ಧ ಕಪ್ಪು ಕಡಲೆ ಹಿಟ್ಟಿಗೆ ಒಂದು ಅರ್ಧ ಕಪ್ಪು ಕೊಬ್ಬರಿ, ಇದನ್ನ ಹಾಕೊಂಡು ಮಿಕ್ಸಿಗೆ ಹಾಕೋಬೇಕು. ಬೇರೆ ಇನ್ನೇನು ಹಾಕೋದ್ ಬೇಡ? ಇದೆರಡೇ ಸಾಕಿ? ಇಲ್ಲ, ಇದು ಹಸಿ ಕೊಬ್ಬರಿ ಆದ್ರಿಂದ ನೀರ್ ಬಿಡುತ್ತೆ. ಎರಡೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಸೂಪರ್ ಡೀಲ್. ಹಂಗಾರೆ ನೀರೇ ಬೇಡ. ಓಕೆ, ಈಗ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಆಗಿರೋದನ್ನ ಮತ್ತೆ ಒಂದ್ ಬೌಲ್ಗೆ ಹಾಕೊಂಡ್ಬೇಕು. ಒಂದ್ ಬೌಲ್ಗೆ ಹಾಕೊಂಡು ಕಲ್ಸ್ಕೊಳ್ಬೇಕು. ಇವಾಗ ಒಂದ್ ಬೌಲು. ಈಗ ಇದಕ್ಕೆ ಈರುಳ್ಳಿ 2 ಸ್ಪೂನು, ಉಪ್ಪು, ಅಚ್ಕಾರದ ಪುಡಿ, ಪೆಪ್ಪರ್ ಪೌಡರ್ ಇದು ಸ್ವಲ್ಪ ಹಾಕ್ಬೇಕು. ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ, ಕಟ್ ಮಾಡಿದ್ದು ಶುಂಠಿ, ಕೊತ್ತಂಬರಿ. ಓಕೆ, ಇದೆಲ್ಲ ಹಾಕಿ ಇವಾಗ ಕಲ್ಸೋದು. ಎಲ್ಲ ಮಿಕ್ಸ್ ಮಾಡ್ಬೇಕು. ಓಕೆ, ಸೊ ನೀರ್ ಹಾಕೋದೇನ್ ಬೇಡ, ಹಂಗೆ ಕಲ್ಸೋದ ಮೇಡಮ್? ಇದ್ರಲ್ಲಿ ನೀರಿಂದು ಇದು ಅಂಶ ಇರೋದ್ರಿಂದ ಕೊಬ್ಬರಿಯಲ್ಲಿ ಇದನ್ನೇ ಮಿಕ್ಸ್ ಮಾಡೋದು. ಓಕೆ. ಅರ್ಶಿನ 1 ಚಿಟಿಕೆ ಅಷ್ಟು. ಚಿಟಿಕೆ ಅಷ್ಟಾ? ಇದೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇದನ್ನ ಉಂಡೆಗಳು ಮಾಡೋದು ಈಗ. ಒಂದು ಬೋಂಡಾ ಟೈಪ್ ಅಲ್ಲಿ ಬರ್ಬೇಕಿದು. ಓಕೆ, ಉಂಡೆ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಮೇಡಮ್? ಪ್ಯಾನ್ ಅಲ್ಲಿ ಆಯಿಲ್ ಹಾಕೊಂಡು ಫ್ರೈ ಮಾಡ್ಬೇಕು. ಫುಲ್ ಮುಳುಗ್ಸೋದಲ್ವಾ ಇದು? ಮುಳುಗಿಸೋದಲ್ಲ, ಇದು ಬಿಟ್ಟು ಹಂಗೆ ಡೀಪ್ ಫ್ರೈ ತರ ಫ್ರೈ ಮಾಡಿ. ಡೀಪ್ ಫ್ರೈ. ಇವತ್ತು ಒಂದು ಅದ್ಭುತ ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ರೇಮ್ ಅವರು ಒಲೆ ಹಚ್ಚನ್ನ ಕಲ್ತಿದ್ದಾರೆ. ಇವತ್ತು ನಿಜವಾಗ್ಲೂ ಇದು ಗ್ಯಾಪ್ ಕಟ್ಕೋಬೇಕಾಗಿರೋಂಥ ದಿನ ನಾವು.
ಕಾಯ್ಬೇಕು. ಈ ಕಾಯುವಂತ ಗ್ಯಾಪ್ ಅಲ್ಲಿ ನಿಮ್ಮಿಬ್ಬರ ಪ್ರೇಮ ಪ್ರೀತಿ ಒಂದು ಕಾಯುವಿಕೆ ಐತಲ್ಲ, ಆ ಟೈಮಲ್ಲಿ ಮೇಡಮ್ ಏನಾರು ಹೆಲ್ಪ್ ಮಾಡಿದಾರ ಅವಾಗ? ಹೆಲ್ಪ್ ಮಾಡಿದಂದ್ರೆ ಅವಳು ಅಷ್ಟರಲ್ಲಿ ಮದುವೆ ಆಗಿತ್ತು ಅವಳಿಗೆ. ಬಟ್ ನಾನು ಯಾವ್ದು ಮುಚ್ಚಿಡ್ತಾ ಇರ್ಲಿಲ್ಲ. ನನ್ನ ಮನೇಲಿ ನನ್ನ ತಂದೆ ತಾಯಿ ಹತ್ರ ಆಗ್ಲಿ, ನನ್ನ ತಂಗಿದಿರ ಹತ್ರ ಆಗ್ಲಿ ಏನು ವಿಷಯಗಳು ಮುಚ್ಚಿಡ್ತಾ ಇರ್ಲಿಲ್ಲ. ಸೊ ಎಲ್ಲಾನು ಅವಳಿಗೆ ಹೇಳ್ತಾ ಇದ್ದೆ. ಶಿ ಇಸ್ ಲೈಕ್ ಮೈ ಫ್ರೆಂಡ್. ಅವತ್ತೇನೋ ಬರೀ ತಂಗಿ ಎಲ್ಲ ಒಳ್ಳೆ ಸ್ನೇಹಿತೆ ಕೂಡ ನನಗೆ. ಸೊ ಎಲ್ಲಾನು ಶೇರ್ ಮಾಡ್ಕೊಳ್ತಾ ಇದ್ದೆ. ಅವಳಿಗೆ ನನ್ನ ಬಗ್ಗೆ ಒಂಥರ ತುಂಬಾ ಹೆಮ್ಮೆ. ನಮ್ಮಣ್ಣ ಏನೇ ಮಾಡಿದ್ರು ಒಂದೇನೋ ಒಳ್ಳೇದೇ ಮಾಡ್ತಾನೆ ಅಂತ ಹೇಳಿ ತುಂಬಾ ನಂಬಿಕೆ ನಾನು ಅಂದ್ರೆ ಅವಳಿಗೆ. ನಿಜವಾಗ್ಲೂ ಖುಷಿ ಆಯ್ತಮ್ಮ ನೀವು ಬಂದಿದ್ದು. ಎಣ್ಣೆ ಕಾದಿದೆ, ಒಂದೊಂದೇ ರೋಲ್ಗೆ ಹಾಕ್ಬೇಕು. ಓ ಸಖತ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ರೆಡಿ ಆಗಿದೆ. ನನಗಂತೂ ಇದು ಡಿಫ್ರೆಂಟ್ ವರಮಹಾಲಕ್ಷ್ಮಿ ತರ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಕೊಡಿ ಇದನ್ನ ನೋಡೋಣ, ವೀಕ್ಷಕರಿಗೂ ತೋರ್ಸೋಣ. ಸೊ ನೋಡಿ, ಇದೆ ಖಾರ ಕೊಕೊನಟ್ ಉಂಡೆ. ಈಗ ನೋಡೋಣ ಹೆಂಗೆ ಟೇಸ್ಟ್ ಮಾಡಿ ಏನ್ ಹೇಳ್ತಾರೆ ಅಂತ. ಹೆಂಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿ ಮಾಡಿದಾರ. ಈಗ ನಾನ್ ಟೇಸ್ಟ್ ಮಾಡ್ತಾ ಇದ್ದೀನಿ. ನಿಜಕ್ಕೆ ಹೇಳ್ಬೇಕಂದ್ರೆ ನಂಗೆ ಯಾವ್ದೋ ಡಿಶ್ ಸೂಪರ್ ಆಗಿದೆ ಅಂತಂದ್ರೆ ಹೊಡ್ಕೊಂಡು ತಿಂದ್ರು ಅಂತ ಹೇಳ್ತೀನಿ. ಖಾರ ಕೊಬ್ಬರಿ ಉಂಡೆ ಮಾಡುವ ವಿಧಾನ ಮತ್ತು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ರೀತಿಯಾಗಿದೆ. ಖಾರ ಕೊಬ್ಬರಿ ಉಂಡೆ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿ ಅರ್ಧ ಕಪ್, ಕಡಲೆ ಹಿಟ್ಟು ಅರ್ಧ ಕಪ್ ಹಾಕಿ ರುಬ್ಬಿಕೊಳ್ಳಬೇಕು. ರುಬ್ಬಿಕೊಂಡ ಮಿಶ್ರಣವನ್ನ ಒಂದು ಬೌಲ್ಗೆ ಹಾಕಿ ಅದಕ್ಕೆ 2 ಸ್ಪೂನ್ ಈರುಳ್ಳಿ, ಉಪ್ಪು, ಅಚ್ಚ ಖಾರದ ಪುಡಿ, ಪೆಪ್ಪರ್ ಪೌಡರ್, ಸಣ್ಣದಾಗಿ ಕಟ್ ಮಾಡಿಕೊಂಡಿರುವ 2 ಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ, ಅರಿಶಿಣ 1 ಚಿಟಿಕೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಕಲಸಿಕೊಂಡ ಹಿಟ್ಟನ್ನ ಉಂಡೆ ಆಕಾರಕ್ಕೆ ಮಾಡಿಕೊಳ್ಳಬೇಕು. ನಂತರ ಒಂದು ಪ್ಯಾನ್ಗೆ 5 ರಿಂದ 6 ಸ್ಪೂನ್ ಎಣ್ಣೆ ಹಾಕಿ ಉಂಡೆ ಮಾಡಿಕೊಂಡಿರುವ ಮಿಶ್ರಣವನ್ನ ಹಾಕಿ ಕಂದು ಬಣ್ಣ ಬರುವ ತನಕ ಡೀಪ್ ಫ್ರೈ ಮಾಡಿಕೊಳ್ಳಬೇಕು. ಈಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದರೆ ಖಾರ ಕೊಬ್ಬರಿ ಉಂಡೆ ಸವಿಯಲು ಸಿದ್ಧ. ನೋಡಿ, ಹೆಣ್ಮಕ್ಳ ಶೋ ಇದು, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಲಕ್ಷ್ಮಿ ತರ ಬಂದಿದ್ದೀರಿ. ನಿಮಗೂ ಹೃದಯಪೂರ್ವಕವಾದಂತ ಧನ್ಯವಾದಗಳು. ಅಣ್ಣಂಗೆ ಒಂದು ಅದ್ಭುತವಾದಂತ ಡಿಶ್ ಮಾಡ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಬರ್ತಾ ಇರಿ, ಮುಂದಕ್ಕೂ ಕರಿತಾ ಇರ್ತೀವಿ. ಓಕೆನಾ? ಓಕೆ ಸರ್. ಓಕೆ ಅಮ್ಮ, ಧನ್ಯವಾದ. ಟಿವಿ ನೋಡ್ತಾ ಇರೋ ಬ್ಯೂಟಿಫುಲ್ ಕಪಲ್ಸ್, ಈಗ ನಿಮ್ಮ ರಿಲೇಶನ್ಶಿಪ್ ಎಷ್ಟು ಶೈನ್ ಆಗಿದೆ ಅಂತ ತೋರಿಸೋ ಸಮಯ. ನಾವು ನಿಮಗಾಗಿ ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ಮೂಮೆಂಟ್ ಕಾಂಟೆಸ್ಟ್ ನ ನಡೆಸ್ತಾ ಇದೀವಿ. ಈ ಕಾಂಟೆಸ್ಟ್ ಅಲ್ಲಿ ನೀವು ಭಾಗವಹಿಸಲು ನೀವು ನಿಮ್ಮ ಪ್ರೀತಿಯ ಸಂಗಾತಿಗಾಗಿ ಮಾಡಿರೋ ಒಂದು ಬಾಯಿ ಚಪ್ಪರ್ಸೋ ಅಡಿಗೆ ಫೋಟೋನ ಶೇರ್ ಮಾಡಿ. ನೀವು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು, ಆಕರ್ಷಕ ಬಹುಮಾನನು ಗೆಲ್ಲಬಹುದು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ನೀವು ಮಾಡ್ಬೇಕಾಗಿರೋದು ಇಷ್ಟೇ: ನಿಮ್ಮ ಪ್ರೀತಿಯ ಸಂಗಾತಿಗಾಗಿ ನೀವು ಮಾಡಿಕೊಟ್ಟ ಒಂದು ಫೇವರೆಟ್ ಡಿಶ್ ನ ಫೋಟೋನ ತೆಗೆದು ಆ ಡಿಶ್ ನ ಫೋಟೋ ಜೊತೆ ನಿಮ್ಮ ಫೋಟೋನ ನಿಮ್ಮದೇ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ಗೆ #ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ಮೂಮೆಂಟ್ ಬಳಸಿ ಪ್ರಿಲ್ ಇಂಡಿಯಾ ಮತ್ತು ಜಿ ಕನ್ನಡ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಟ್ಯಾಗ್ ಮಾಡಿ. ನೀವು ಮಾಡಿರೋ ಅಡಿಗೆ ಮತ್ತು ಅದರ ಫೋಟೋ ಮೋಸ್ಟ್ ಕ್ರಿಯೇಟಿವ್ ಮತ್ತು ಹಾರ್ಟ್ ವಾರ್ಮಿಂಗ್ ಆಗಿದ್ದಲ್ಲಿ ನೀವು ಈ ಸ್ಪರ್ಧೆಯಲ್ಲಿ ವಿಜೇತರಾಗಬಹುದು. ಸ್ಪರ್ಧೆ ವಿಜೇತರನ್ನ ಕಾರ್ಯಕ್ರಮ ಕರೆಸಿ ಆಕರ್ಷಕ ಬಹುಮಾನ ನೀಡಲಾಗುವುದು. ಈಗ ಲವ್ ಸ್ಟೋರಿಯಿಂದ ನಿಮ್ಗೆ ಮದುವೆಗೆ ಕನೆಕ್ಟಿವಿಟಿ ಬರ್ತಾ ಇದೀವಿ. ಈಗ ಓಕೆ, ಮದುವೆ ಹೆಂಗಾಯ್ತು? ಸ್ಮೂತ್ ಆಗೋಯ್ತಾ? ನಾನು ಮನೆಗೆ ಬರ್ತಾ ಇದ್ದೆ ರಾತ್ರಿ 12:30 1 ಗಂಟೆ ಆಗೋದು. ಕಾರಣ ಏನಂದ್ರೆ ನನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡ್ಕೊಂಡು ಬೆಂಗಳೂರಲ್ಲಿ ಸುತ್ತಮುತ್ತ ಎಲ್ಲೇ ಆರ್ಕೆಸ್ಟ್ರಾ ಇದ್ರು ಆರ್ಕೆಸ್ಟ್ರಾ ಹೊರಟೋಗ್ತಾ ಇದ್ದೆ. ಎಲ್ಲೋ ಬಸವನಗುಡಿಯಲ್ಲಿ ಆರ್ಕೆಸ್ಟ್ರಾ ಇತ್ತು ಅಂದ್ರೆ ನಾನು ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಬರ್ಬೇಕಾದ್ರೆ ತೀರಾ ರಾತ್ರಿ 12 ಗಂಟೆ ಆಗೋದ್ರು ಬಸ್ಗಳು ಸಿಗ್ತಾ ಇರಲಿಲ್ಲ, ನಡ್ಕೊಂಡ್ ಬರ್ತಾ ಇದ್ದೆ. ಈಗ ಮನೆಗೆ ಬರ್ತಾ ಇದ್ದೆ ಮಧ್ಯರಾತ್ರಿ ಆಗೋಗೋದು. ಹೌದೌದು. ಅಕ್ಕಪಕ್ಕದವ್ರಿಗೆಲ್ಲ ಏನಂದ್ರೆ ಇವ್ನು ರಾತ್ರಿ ಎಲ್ಗೋ ಹೋಗ್ತಾನೆ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡ್ ಬರ್ತಾನೆ, ಕುಡ್ಕೊಂಡ್ ಬರ್ತಾನೆ, ಈ ರೀತಿಯಾದಂತ ಒಂದು ಕಲ್ಪನೆಗಳು. ಸೊ ಹಾಗಾಗಿ ನಮ್ಮ ಏರಿಯಾದಲ್ಲಿ ಇದ್ದವರೇ ಒಬ್ರು ಇವ್ರ ತಾಯಿಗೂ ಪರಿಚಯ ಇದ್ದವರು, ಇವ್ರ ತಾಯಿಗೆ ಹೋಗಿ ಹಾಕೊಟ್ಬಿಟ್ರು. ಸೊ ಹಾಗಾಗಿ ಅವ್ರಿಗೆ ಒಂದ್ ಸ್ವಲ್ಪ ಆತಂಕ ಶುರುವಾಯ್ತು. ನನಗ್ ಗೊತ್ತಿಲ್ದಾಗೇನೆ ಇವಳಿಗೂ ಗೊತ್ತಿಲ್ದಾಗೇನೆ ಒಳ್ಳೆ ಗಂಡುಗಳನ್ನ ಅವರೆಲ್ಲ ವಿಚಾರಿಸೋಕೆ ಶುರು ಮಾಡಿದ್ರು, ಇವಳಿಗೆ ಮದುವೆ ಮಾಡ್ಬೇಕಂತ. ಹಿಂಗಿದ್ದವ್ರು ಕಹಾನಿ ಟ್ವಿಸ್ಟ್ ಆಗೋಯ್ತು. ಸೊ ಹಾಗಾಗಿ ಇವಳಿಗೂ ಒಂಥರ ಆತಂಕ ಶುರುವಾಯ್ತು. ಮನೆಲ್ಲ ಗಂಡುಗಳೆಲ್ಲ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಏನಾದ್ರೂ ಮಾಡ್ಲೇಬೇಕು ನಾವು, ಇಲ್ಲಾಂದ್ರೆ ನಾವು ಮದುವೆ ಆಗೋದು ಕಷ್ಟ ಹೋಗುತ್ತೆ ಅಂತ. ಸೊ ನಾನು ಯೋಚನೆ ಮಾಡಿದೆ, ಹೌದಲ್ವಾ ಅಂತೇಳಿ. ಆಯ್ತು, ಸ್ವಲ್ಪ ದಿನ ಟೈಮ್ ಕೊಡು, ಯೋಚನೆ ಮಾಡೋಣ ಅಂತೇಳಿ ಒಂದು ದಿನ ಇಬ್ರು ಸೇರಿದ್ವಿ. ಬ್ಯೂಗಲ್ರಾಗ್ ಬಸವನಗುಡಿನಲ್ಲಿ ಸೇರ್ಬಿಟ್ಟು ಇಬ್ರು ಒಂದು ಡಿಸಿಷನ್ ತಗೊಂಡ್ವಿ. ನಿನ್ನ ಬರ್ಡೇ ದಿನ ಅಂದ್ರೆ August 14th ಇವಳು ಬರ್ಡೇ. ಸೊ August 14th ನಾವಿಬ್ರು ಮದುವೆ ಆಗ್ಬೇಡ. ಅಷ್ಟರಲ್ಲಿ ನಾನು ಎಲ್ಲಾನು ಏನ್ ಬೇಕೆಲ್ಲ ಸೆಟಪ್ ಮಾಡ್ಕೊಳ್ತೀನಿ, ಬಟ್ಟೆ ಇರ್ಬೋದು, ಎಲ್ಲಾನು ಇರ್ಬೋದು, ಇದ್ ಮಾಡ್ತೀನಿ. ನನ್ನ ತಂದೆ ತಾಯಿ ಒಂದು ಮೊದಲು ಗೊತ್ತೇ ಇತ್ತು. ಮತ್ತೆ ನಿಮ್ ತಾಯಿಯವ್ರ ಹತ್ರ ಬಂದು ನಾನು ಸರಿ ಮಾತಾಡ್ತೀನಿ, ಈ ತರ ಎಲ್ಲ ಊಹಾಪೋಹಗಳೆಲ್ಲ ಆಗ್ತಾ ಇರೋದ್ರಿಂದ ನಾವು ಜಾಸ್ತಿ ಟೈಮ್ ಕೊಡೋದಕ್ಕಾಗಲ್ಲ, ಬೇಗ ಮದುವೆ ಆಗ್ತೀನಿ ಅಂತ ಹೇಳಿ ಮಾತಾಡ್ತೀನಿ ಅಂತೆಲ್ಲ ಹೇಳ್ದೆ. ಅಷ್ಟರಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗುವಂತ ಲಕ್ಷಣಗಳು ತುಂಬಾ ಅವಳಿಗೆ ಚೆನ್ನಾಗಿ ಗೊತ್ತಾಗಿದ್ರಿಂದ ಅವಳು
ನೀವ್ ಹೇಳಿ. ಅದೇ ನಾವು ಡಿಸಿಷನ್ ಜುಲೈ ಎಂಡ್ ಅಷ್ಟ್ರಲ್ಲಿ ತಗೊಂಡಿದ್ವಿ, ಅಂದ್ರೆ ಆಗಸ್ಟ್ 14 ನನ್ನ ಬರ್ಡೇ. ಹಿಂಗಿರೋ ನಾನು ಅವಾಗ ನಮ್ಮ ಅಜ್ಜಿ ಆಶೀರ್ವಾದ ತಗೊಳಕ್ ಹೊರಗಡೆ ಬರ್ತೀನಿ, ನಾನು ಅವಾಗ ಬಂದ್ಬಿಡ್ತೀನಿ, ನಾವು ಮದ್ವೆ ಆಗ್ಬಿಡೋಣ ಆ ತರ ಒಂದು ಪ್ಲಾನ್ ಅನ್ಕೊಂಡಿದ್ವಿ. ಬಟ್ ಆಮೇಲೆ ಮನೆಯಲ್ಲಿ ಸ್ವಲ್ಪ ಈಗ ಸಡನ್ ಆಗಿ ಗಂಡು ಫಿಕ್ಸ್ ಆಗೋದ್ರೆ ಅಂತ ಎಲ್ಲ ಭಯ ಸ್ಟಾರ್ಟ್ ಆಗೋದಾಯ್ತು. ಇದು 14th ಅಂತ ಇದ್ದು ಆಗಸ್ಟ್ 1ನೇ ತಾರೀಕು. ನಾನೇನ್ ಮಾಡಿದೆ, ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗೋದಿತ್ತು, ಅಲ್ಲಿ ನಮ್ಮ ಮನೆ ಹತ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಸೀದಾ ಹೋಗ್ಬಿಟ್ಟೆ. ನನ್ನ ತಮ್ಮನ್ನು ಕರ್ಕೊಂಡ್ ನನ್ನ ಜೊತೆಲಿ. ಯಾವ ಇಸ್ವಿ ನೀವ್ ಹೇಳ್ತಾ ಇರೋದು? 2000. ಸೊ ಅದೇ ಟ್ವಿಸ್ಟ್ ಏನಂದ್ರೆ ಇವಳು ಬರೋದು ನನಗೆ ಗೊತ್ತಿಲ್ಲ. ಅನ್ಫಾರ್ಚುನೇಟ್ಲಿ ಅವತ್ತು ಅಣ್ಣವ್ರು ಕಿಡ್ನಾಪ್ ಆಗಿರುತ್ತೆ ಭೀಮ್ ಅಮಾವಾಸ್ಯೆ ದಿನ. ಆಗಿ 2 ದಿನ ಆಗಿರುತ್ತೆ ಅಷ್ಟೇ ಕಿಡ್ನಾಪ್ ಆಗಿ. ಎಂಟೈರ್ ಕರ್ನಾಟಕ 144 ಸೆಕ್ಷನ್ ಎಲ್ಲ ಕಡೆನೂ ಯಾವ್ದು ಓಡಾಡಂಗಿಲ್ಲ. ಹೌದು. ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ. ನನ್ಗೆ ಹೊರಗಡೆ ಬಂದ್ಮೇಲೆ ಗೊತ್ತಾಗಿದ್ದಂಗ ಆಗಿದೆ ಅಂತ. ನನ್ಗೆ ಹೊರಗಡೆ ಹೋಗೇ ಇರ್ಲಿಲ್ವಲ್ಲ ನಾನು ಇದಾದ್ಮೇಲೆ, ಅದ್ರಿಂದ ನಂಗೆ ಗೊತ್ತಿರ್ಲಿಲ್ಲ ಹಿಂಗಾಗಿದೆ ಅಂತ. ನ್ಯೂಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನ್ ದೇವಸ್ಥಾನಕ್ಕೆ ಅನ್ನೆಲ್ಲ ಅಂದ್ರಲ್ಲ ಅಂತ ಹೊಟ್ಬಿಟ್ಟಿದೆ. ಬಟ್ ಆಚೆ ಬಂದ್ಮೇಲೆ ಆಟೋ ಏನು ಸಿಗ್ಲಿಲ್ಲ. ಆ ತರ ಆದಾಗೆ ನನ್ಗೆ ಗೊತ್ತಾಗಿದ್ದು ಈ ತರ ಏನೋ ಪ್ರಾಬ್ಲಮ್ ಇದೆ. ಎಲ್ಲ ಕಡೆ ಕರ್ಫ್ಯೂ, ಅವಳಿಗೂ ಗೊತ್ತಿಲ್ಲದ್ರೆ ಬಂದ್ಬಿಟ್ಟಿದ್ದಾಳೆ. ಯಾವ್ದೋ ಒಂದು ಆಟೋ ಸಿಕ್ತು ಅಂತ ಫುಲ್ ಲಗೇಜ್ ಎಲ್ಲ ಹಾಕೊಂಡು. ನನಗೆ ಗೊತ್ತಿಲ್ಲ ಇವತ್ತು ನನ್ನ ಮದ್ವೆ ಅಂತ. ನಾನು ನನ್ನ ಫ್ಯಾಕ್ಟ್ರಿ ಹೊರಗಡೆ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದೀನಿ. ಒಂದು ಆಟೋ ನಿಂತ್ಕೊಳ್ತು ಸ್ಟಾಪ್ ಬ್ಲಾಕ್ ಅಲ್ಲಿ. ಕಟ್ ಮಾಡಿ ನೋಡಿದ್ರೆ ಇವಳು ಏನಂದ್ರೆ ನನಗೆ ಗೊತ್ತಿಲ್ಲ ಬಂದ್ಬಿಟ್ಟಿದೀನಿ ಅಂತ. ಬಂದ್ಬಿಟ್ಟಿದ್ಯಾ ಸರಿ, ಎಲ್ಲೋಗೋದು ಇವಾಗ? ನನಗೆ ಇರೋದಕ್ಕೆ ಮನೆ ಇಲ್ಲ, ನಾನೇ ಒಂದು ಫ್ಯಾಕ್ಟ್ರಿಯಲ್ಲಿ ಮಲಗ್ತೀನಿ, ಎಲ್ಲಿ ಕರ್ಕೊಂಡು ಹೋಗ್ಲಿ? ನನಗೆ ಗೊತ್ತಿಲ್ಲ, ನಾನು ಬಂದಿದ್ದೀನಿ, ಏನಾದರೂ ಮಾಡು ಅಂತ. ಸೊ ಇಮಿಡಿಯೇಟ್ ಆಗಿ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ, ಗೋವಿಂದ ಅಂತ ಇದ್ದಾನೆ, ಅವನ ಮನೇಲಿ ಹೋಗಿ ನಾನು ಇವ್ರು ಅಲ್ಲೇ ಸ್ನಾನಾಗಿನೆಲ್ಲ ಮಾಡ್ಕೊಂಡು ಅಲ್ಲೇ ಬಟ್ಟೆನ ಬದಲಾಯಿಸ್ಕೊಂಡು, ಸೊ ನನ್ನ ಫ್ರೆಂಡ್ ಕಾರ್ ಇತ್ತು, ಅವ್ನಿಗೆ ಹೇಳಿ ನಮ್ಮ ತಂದೆ ತಾಯಿನ ಅಲ್ಲಿಂದ ಕರ್ಸ್ಕೊಂಡು ಅಲ್ಲೇ ಗಣೇಶನ್ ದೇವಸ್ಥಾನದಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್, ನನ್ನ ತಂದೆ ತಾಯಿ, ಸೊ ಎಲ್ರ ಮುಂದೆ ನಾವು ಅಲ್ಲಿ ಮದುವೆ ಆದ್ವಿ ಮಂಗಳವಾರ. ನಿಜಕ್ಕೂ ಮದುವೆ ಸ್ಟೋರಿ ಕೇಳಿದ್ಮೇಲೆ ನಿಮ್ದೊಂದು ಮದುವೆ ವಿಟಿ ನೋಡ್ಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ. ಸೋ ನೈಸ್, ಎಷ್ಟು ಚೆನ್ನಾಗಿ. ಅಂದ್ರೆ ನೋಡಿ, ನಮ್ ಕೈಲೇನಿರಲ್ಲ, ದಿಢೀರ್ ಅಂತ ಆಗುತ್ತೆ ಅನ್ನೋದಕ್ಕೆ ಅದಾದ್ಮೇಲೆ ಎಲ್ಲ ಒಂಥರ ಒಳ್ಳೆ ವಿಷಯಗಳೇ ಹಾಕೊಂಡ್ ಬಂದಿದೆ ಹೇಳ್ಬೇಕು ಅಂದ್ರೆ ಲೈಫ್ ಅಲ್ಲಿ. ಅದಾದ್ಮೇಲೆ ಒಂದಷ್ಟು ಮತ್ತೆ ಅಜ್ಞಾತವಾಸ, ವನವಾಸ ಇರುತ್ತೆ ಲೈಫ್ ಅಂದ್ಮೇಲೆ ಅವೆಲ್ಲ ಇದ್ದೇ ಇರುತ್ತೆ. ಅದೆಲ್ಲ ಅಲ್ಲಿಂದ ಆಮೇಲೆ ಒಂದ್ ಬ್ರೇಕ್ ಸಿಗುತ್ತೆ, ಯೂಟರ್ನ್ ಹೊಡೆಯುತ್ತೆ. ಆ ಕಥೆನು ಕೇಳೋಣ ಮಾತಾಡ್ಕೊಳ್ತಾ. ಈಗ ನಮ್ಮ ಮಾಸ್ಟರ್ ಶೆಫ್ ನ ಕರೆಯೋಣ. ಯಾಕೆ ಅಂತಂದ್ರೆ ನೀವಿಬ್ರು ಪರಸ್ಪರ ಅಡ್ಗೆ ಮಾಡಿದ್ದಾಯ್ತು, ನಮಗೂ ತಿನ್ಸಿದ್ರಿ, ನೀವು ತಿಂದ್ರಿ. ಈಗ ನಿಮ್ ಕೈಲಿ, ನಿಮ್ಮಿಬ್ರು ಕೈಲಿ ಒಂದು ಸ್ಪೆಷಲ್ ಡಿಶ್ ನ ಮಾಡ್ಸೋಣ. ಸೊ ಬನ್ನಿ ಕಿಚನ್ ಗೋಣ, ಬನ್ನಿ ಪ್ಲೀಸ್, ಕಮ್ ಆನ್. ಸೊ ಲೆಟ್ಸ್ ವೆಲ್ಕಮ್ ಆನ್ ಅಂಡ್ ಓನ್ಲಿ ಅವರ್ ಶೋಭಾ ಜೋಜಿಗಾ. ಎಸ್ ಮೇಡಮ್, ಲವ್ಲಿ ಸ್ಟಾರ್ ಪ್ರೇಮ್. ಅಯ್ಯೋ, ನನ್ಗಂತೂ ನರ್ವಸ್ ಆಗ್ತಿದೆ. ಸ್ಟಾರ್ ಸ್ಟ್ರಕ್ ಮೂಮೆಂಟ್. ನರ್ವಸ್ ಆಗೋತರ ಇದೀನಿ ನನ್ನ ನೋಡಿದ್ರೆ ನರ್ವಸ್ ಆಗುತ್ತೆ. ಅಲ್ಲ, ನರ್ವಸ್ ಅಂದ್ರೆ ಫ್ಯಾನ್, ನಿಮ್ಮ ಹ್ಯೂಜ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಮೇಡಮ್, ನಿಮಗೆ ವರಮಹಾಲಕ್ಷ್ಮಿ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಇವತ್ತು ನಮ್ಮ ರಿಸರ್ಚ್ ತಂಡದ ಮೂಲಕ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಪ್ರೇಮ್ ಸರ್ಗೆ ಹೋಟೆಲ್ ಆಹಾರ ಇಷ್ಟ ಆಗಲ್ಲ, ಮನೆ ಆಹಾರ ಮಾತ್ರ ಇಷ್ಟಪಡೋದು ಅಂತ. ಅದಕ್ಕೆ ಹಾಗಾಗಿ ಹಬ್ಬದ ವಿಶೇಷತೆಗಾಗಿ ಇವತ್ತು ಸಾತ್ವಿಕ್ ಭೋಜನ್, ನಮ್ಮ ಪೂರ್ವಿಕರು ಯಾವ ರೀತಿ ಅಡ್ಗೆನ ಮಾಡ್ಕೊ ತಿಂತಿದ್ರು ಆ ಅಡ್ಗೆನ ಇವತ್ತು ಮಾಡ್ತಿದೀವಿ. ಸಾತ್ವಿಕ್ ಭೋಜನ್ ಹಂಗಾರೆ ಸ್ವಸ್ತಿಕ್ ತುಪ್ಪ ಬಾಯಿ ಹಾಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡದ? ಮ್ಯಾಮ್, ಈಗ ನಿಮ್ಮ ಅಮೃತ ಹಸ್ತದಿಂದ ಪಾತ್ರೆಗೆ ಅರಿಶಿನ ಕುಂಕುಮ ಇಡಿ. ನೋಡಿ, ಆಹಾರ ಪದ್ಧತಿ ಶೈಲಿಯಲ್ಲಿ ಸಾತ್ವಿಕ್, ರಾಜಸಿಕ್, ತಾಮಸಿಕ್ ಅನ್ನೋ ಶೈಲಿಗಳಿದಾವೆ. ಅದರಲ್ಲಿ ಸಾತ್ವಿಕ್ ಬಂದ್ಬಿಟ್ಟು ತುಂಬಾ ಫ್ರೆಶ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು, ತೀರಾ ಉಪ್ಪು ಹುಳಿ ಖಾರ ಇಲ್ಲದೆ ಇರೋ ಅಂತ ಆಹಾರ, ತುಂಬಾ ಮೈಲ್ಡ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಇದು ಸಾತ್ವಿಕ್ ಭೋಜನ. ಇವಾಗ ಏನೇ ಇಟ್ಕೊಂಡಿದ್ದೀರಾ ಮೇಡಮ್ ಇಲ್ಲಿ? ಕೆಂಪಕ್ಕಿ. ವೆರಿ ನೈಸ್. ಹೌದು. ಇದರಲ್ಲಿ ಗ್ಲೈಸಮಿಕ್ ಕಂಟೆಂಟ್ ಇದೆ ಅಲ್ವಾ, ಆ ಶುಗರ್ ಲೆವೆಲ್ ತೀರಾ ಕಡಿಮೆ. ಡಯಾಬಿಟಿಕ್ ಹಾಗೂ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರಿಗೆ ತುಂಬಾ ಒಳ್ಳೆ ರೈಸ್ ಇದು. ಸುವರ್ಣಗಡ್ಡೆ ಇದು ಆಂಟಿ ಆಕ್ಸಿಡೆಂಟ್ ಹಾಗೂ ನಮ್ಮ ದೇಹದಲ್ಲಿ ಇರುವಂತಹ ಟಾಕ್ಸಿನ್ಸ್ ಅನ್ನ ಹೊರಗಾಕತ್ತೆ. ಅದಕ್ಕೆ ರಾಮಬಾಣ ಇದು. ಡೈಜೆಷನ್ ಸಿಸ್ಟಮ್ ಅಲ್ಲಿ ಏನಾದ್ರು ತೊಂದರೆಗಳಿದ್ರೆ ಸುವರ್ಣಗಡ್ಡೆ ತುಂಬಾ ಒಳ್ಳೇದು. ಹಾಗೂ ಕ್ಯಾರೆಟ್ ಯೂಸ್ ಮಾಡ್ತಾ ಇದ್ದೀನಿ. ಸಿಹಿ ಗೆಣಸು ನೋಡಿ, ಸಾತ್ವಿಕ್ ಆಲೂಗಡ್ಡೆ ಇದೆ, ಆಮೇಲೆ ಕೆಂಪಕ್ಕಿ, ಪುದೀನ, ಕೊತ್ತಂಬರಿ ಸೊಪ್ಪು, ಬಿರಿಯಾನಿ ಎಲೆ,
ಚಕ್ಕೆ, ಮೆಣಸಿನ್ಕಾಯಿ, ಆಮೇಲೆ ಗೋಡಂಬಿ, ದ್ರಾಕ್ಷಿ ಇವೆಲ್ಲವೂ ಡಿಸೈನ್, ಆಮೇಲೆ ಪ್ಲೇಟಿಂಗ್ ಪ್ಲೇಟಿಂಗ್ ಓಕೆ. ಈಗ ನೋಡಿ ಈ ಎಲ್ಲಾ ವೆಜಿಟೇಬಲ್ಸ್ ಅನ್ನ ಬೇಯಿಸ್ಕೊಂಡು ತುಪ್ಪದಲ್ಲಿ ಎಲ್ಲ ತರಕಾರಿನ ಬೇಯಿಸಿದ್ದಾರೆ ಹಾಗೂ ಅನ್ನ ಕೂಡ ಬೆಂದಿದೆ, ಮಾಡ್ಕೊಂಡಿದ್ದಾರೆ. ಈಗ ಬಿರಿಯಾನಿ ಮಾಡ್ಕೊಳ್ಳೋಣ. ಸ್ಟಾರ್ಟ್. ಓಕೆ. ನಮ್ಮ ಸ್ವಸ್ತಿಕ್ಸ್ ತುಪ್ಪವನ್ನ ಹಾಕೊಳ್ಳೋಣ. ಆಮೇಲೆ ಮಣ್ಣಿನ ಮಡಿಕೆಯಲ್ಲಿ ನೋಡಿ, ಈಗ ಆಹಾರ ಬಿಸಿಯಾಗಿರೋದು ಬಿಸಿಯಾಗಿರುತ್ತೆ ತುಂಬಾ ಹೊತ್ತು, ಹಾಗೆ ತಂಪು ಪಾನೀಯಗಳು ತಂಪಾಗಿರುತ್ತೆ. ಇಟ್ಸ್ ಅ ಮ್ಯಾಜಿಕ್ ಒಂಥರ. ಈರುಳ್ಳಿ ಹಾಕಾಯ್ತು, ಲವಂಗ, ಹಾ, ಚಕ್ಕೆ, ಬಿರಿಯಾನಿ ಎಲೆ, 2 ಮೆಣಸಿನ್ಕಾಯಿ, ಯಾಕಂದ್ರೆ ನಮ್ಗೆ ತೀರಾ ಖಾರ, ಸಾತ್ವಿಕಲ್ಲಿ ತೀರಾ ಖಾರ ಇರೋದು. ಆಮೇಲೆ ಒಂದು ಸ್ಟಾರ್ ಆನಿಸ್. ನೋಡಿ, ಮಣ್ಣಿಂದ ಮಾಡೋ ಪ್ರತಿ ಅಡಿಗೆನು ಅದ್ರದೇ ಟೇಸ್ಟ್ ಇರುತ್ತೆ. ಯಾಕಂತಂದ್ರೆ ಮಣ್ಣಿನ ಮಡಕೆ ಮಣ್ಣಿಂದ ಬಂದಿರೋದು, ತರಕಾರಿ ಮಣ್ಣಿಂದ ಬಂದಿರೋ, ಅದನ್ನ ತಿಂತಾರೋ ಈ ದೇಹ ಮಣ್ಣಿಂದ ಬಂದಿರೋದು, ಎಲ್ಲ ಕನೆಕ್ಷನ್ ಇರೋದ್ರಿಂದ ಆ ಒಂದು ರುಚಿನೇ ಬೇರೆ ಅದ್ಲಿ. ಹೌದು. ಬೇಯಿಸ್ಕೊಂಡಿರುವಂತಹ ಎಲ್ಲಾ ತರಕಾರಿಗಳನ್ನ ಬೇಯಿಸ್ಕೊಂಡ್ರೆ ಎಲ್ಲ ತರಕಾರಿ. ಫಸ್ಟ್ ಟೈಮ್ ನಮ್ ಕಪಲ್ ಕಿಚನ್ ಅಲ್ಲಿ ಮಡಕೆ ಇಟ್ಕೊಂಡು ಅಡಿಗೆ ಮಾಡ್ತಾ ಇದೀವಿ. ಆಮೇಲೆ ಅಡಿಗೆ ಮಾಡೋ ವಿಧಾನನೇ ತುಂಬಾ ಖುಷಿ ಕೊಡ್ತು ನನ್ಗೆ. ಯಾಕಂದ್ರೆ ತುಂಬಾ ಹಿಂದಿನ ಕಾಲದಲ್ಲಿ ನೋಡಿದ್ದು ಪೂಜೆ ಮಾಡಿ ಅಡಿಗೆ ಮಾಡೋ. ಹೌದೌದೌದು. ಈಗ ಬೆಂದಿರೋ ಅನ್ನನ ಕೂಡ ಹಾಕೊಳ್ಳೋಣ. ಇದೆಲ್ಲ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ಬಿರಿಯಾನಿ ರೆಡಿ. ಹೌದು, ಇದೊಂಥರ ಬಿರಿಯಾನಿ ಅಲ್ಲ, ತರಕಾರಿ ಅನ್ನ ಅಂತ ಹೇಳ್ಬೇಕು. ಬಿರಿಯಾನಿ ಸಾರ್ವಾನಿ ಇದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಓಕೆ. ಇದು ಇಷ್ಟೊತ್ತೇ ಬೇಯಬೇಕು ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಮೇಡಮ್? ಯಾವ ತರ ಅದು ಕ್ಯಾಲ್ಕುಲೇಷನ್? ಕುದಿಯೋ ನೀರಿಗೆ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕುದಿತಾ ಇರುತ್ತಲ್ವಾ, ಕುದಿಯೋ ನೀರಿಗೆ ಈ ಎಲ್ಲಾ ತರಕಾರಿಗಳನ್ನ ಉಪ್ಪು ಹಾಗೂ ಸಕ್ಕರೆ ಒಂದ್ ಚಿಟಕಿ ಹಾಕೋದ್ರಿಂದ ಆ ಕಲರ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಆಮೇಲೆ ಹಾಕಿದ್ ಒಂದು 4ರಿಂದ 5 ನಿಮಿಷಕ್ಕೆ ಬೆಂದು ಬಿಡುತ್ತೆ. ಅದು ಗೊತ್ತಾಗುತ್ತಾ ನಿಮ್ಗೆ? ಅದು ಆ ಕಲರ್ ಟೆಕ್ಸ್ಚರ್ ಅಲ್ಲೇ ಗೊತ್ತಾಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಹಾಕೊಳ್ಳೋಣ. ಕೊನೆಯದಾಗಿ ಕೇಸರಿಯನ್ನ ಹಾಲಿಗೆ ಹಾಕಿಟ್ಕೊಂಡಿದ್ದೀನಿ. ಎಸೆನ್ಸ್ ಎಲ್ಲ ರಿಲೀಸ್ ಆಗಿರುತ್ತೆ. ಕೇಸರಿನ ಆರೋಗ್ಯ ಮಿಲ್ಕ್ ಹಾಕಿದ್ದಾರೆ. ಸೊ ಅದ್ಭುತವಾಗಿ ಅದು ನೆಂದಿದೆ. ಈಗ ಈ ಹಾಲನ್ನ ನೋಡಿ, ಎಲ್ಲ ನಾವೀಗಾಗಲೇ ಬೇಯಿಸ್ಕೊಂಡಿದ್ದಂಥದ್ದೇ ಅಲ್ವಾ, ಒಂದು ಸ್ವಲ್ಪ ಮಾಯಿಶ್ಚರ್, ತೇವಾಂಶ ಬೇಕು. ಅದಕ್ಕೆ ಈಗ ಇದನ್ನ ಒಂದು ಬಾಳೆ ಎಲೆಯಿಂದ ಕವರ್ ಮಾಡೋಣ. ಅಂದ್ರೆ ಇದನ್ನು ದಮ್ ಕಟ್ಟೋ ತರ? ಹೌದು, ಆ ಫ್ಲೇವರ್ಸ್ ನ ಹಾಗೆ ಟ್ರ್ಯಾಪ್ ಮಾಡುತ್ತೆ. ಹಾಗೂ ಬಾಳೆ ಎಲೆಯಲ್ಲಿ ಕೂಡ ತುಂಬಾ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಸೊ ಈಗ ಎಲ್ಲ ಹಾಕಿದ್ದಾಯ್ತು, ಅದರಲ್ಲಿ ಬೇಯ್ತಾ ಇದೆ. ನೋಡಿ, ಇದು ಗೋಧಿ ಹಿಟ್ಟನ್ನ ಈಗ ಒಂದ್ ಮಡಕೆ ಸುತ್ತ ಇಡ್ತೀರಾ? ಹೌದು. ಎಸ್ ಗೆಳೆಯ, ಈ ಗ್ಯಾಪ್ ಅಲ್ಲಿ ಒಂದು ಒಳ್ಳೆ ಹಾಡು ಹೇಳ್ಬೋದು ಅಂದ್ರೆ ಯಾವ್ದಪ್ಪ? ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈ ಸೆರೆ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈ ಸೆರೆ. ಕೂಡಿ ನಲಿವ ಆಸೆ ಮನದಿ ಕಾಡಿರೆ, ಸುಖವು ಎಲ್ಲಿ ನಾವು ಬೇರೆಯಾದರೆ, ಸುಖವು ಎಲ್ಲಿ ನಾವು ಬೇರೆಯಾದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಮೇಡಮ್, ಹಬ್ಬದ ದಿನ ಸಾತ್ವಿಕ್ ದಮ್ ಬಿರಿಯಾನಿ ಮಾಡಿದೀರಾ. ಬೇಗ ಘಮ ಘಮ ಅಂತ ಇದೆ ಆಲ್ರೆಡಿ. ಸೊ ದಮ್ ಕಟ್ಟಿದೆ. ಇದನ್ನ ತಟ್ಟೆಗೆ ಹಾಕೊಳ್ಳೋಣ. ತಟ್ಟೆ ಕೂಡ ಇವತ್ತು ಮಣ್ಣಿಂದ ಇದೆ. ಹೌದು. ಫೋನ್ ಮಣ್ಣಿಂದಿಲ್ವಾ ಮೇಡಮ್? ಇಲ್ಲ, ಇವತ್ತು ಕೈಯಲ್ಲಿ ತಿನ್ಬೇಕು. ಹೌದಾ? ಕೈ ನೋವು ಆಚೆ ಮಣ್ಣು ಮಾಡ್ಕೊಂಬರಲ್ಲ. ದೇವ್ರು ಮೊದ್ಲು ಮಾಡಿದ್ದು ಕೈಗಳನ್ನ. ತುಂಬಾ ಥ್ಯಾಂಕ್ಸ್. ಘಮ ಘಮ ಅಂತ ಇದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಸಾತ್ವಿಕ ಬಿರಿಯಾನಿ. ಈಗ ಇದಕ್ಕೆ ಒಂದ್ ಸ್ವಲ್ಪ ಒಣ ದ್ರಾಕ್ಷಿ, ಗೋಡಂಬಿ, ಅದ್ಭುತವಾದಂತ ಸಾತ್ವಿಕ್ ಬಿರಿಯಾನಿ ರೆಡಿ ಇದೆ. ಈಗ ಟೇಸ್ಟ್ ಮಾಡುವಂತ ಸಮಯ. ತಿನ್ಸಿ ಮಡದಿಗೆ. ಚೆನ್ನಾಗಿದ್ಯಾ? ಜಬರ್ದಸ್ತ್, ಸೂಪರ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ವೆರಿ ನೈಸ್.
ನಿಜವಾಗ್ಲೂ ಸಖತ್ತಾಗಿದೆ ಮೇಡಮ್. ನಿಮಗೂ ಕೈ ತುತ್ತು ಹಾಕ್ಲಾ ಇಲ್ಲ ಬಾಯಿ ತುತ್ತೆ ಹಾಕ್ಲಾ? ಗೆಳೆಯ ಹೇಗನ್ನಿಸ್ತಾ ಇದೆ ಸಾತ್ವಿಕ ಆಹಾರ? ಅದೇ ಹೇಳೋದಲ್ಲ, ಮಾಡಿರೋದಕ್ಕಿಂತ ಅವ್ರು ಮಾಡಿರೋ ಸ್ಟೈಲು, ಆಮೇಲೆ ಇದ್ರ ಹಿಂದಿರೋ ಅಂತ ರಹಸ್ಯ ಎಲ್ಲಾನು ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತದೆ ನಮ್ಗೆ ಆಕ್ಚುಲಿ. ಮೇಡಮ್ ನೀವು ಮನೇಲಿ ಟ್ರೈ ಮಾಡ್ತೀರಾ? ಖಂಡಿತ. ವೆಜ್ ಡಯಟ್ ಇರೋಗ ಇದು ಆರಾಮಾಗಿ ಮಾಡ್ಬೋದು. ಡಯಟ್ ಫುಡ್ ತರನೇ ಇದೆ, ಎಲ್ಲ ತರಕಾರಿ ಇದೆ, ಎಲ್ಲ ಇದೆ, ರೆಡ್ ರೈಸ್ ಇದೆ ಪಕ್ಕ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮ ಮಾಸ್ಟರ್ ಶೆಫ್ ಬಂದು ಸೂಪರ್ ಆಗಿರುವಂತ ಒಂದು ಸಾತ್ವಿಕ್ ಬಿರಿಯಾನಿನ ಬಡಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ತುಂಬಾ ಚೆನ್ನಾಗಿದೆ, ಸಾತ್ವಿಕವಾಗಿದೆ. ಮಾಡಿದಂತ ಒಂದು ವಿಧಾನ ಎಲ್ಲಾನು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಗೊಂದು ಡಿಫ್ರೆಂಟ್ ಡಿಶ್ ನ ಥಿಂಕ್ ಮಾಡ್ಕೊಂಡ್ ಬನ್ನಿ, ಓಕೆನಾ? ಎಸ್. ಅನ್ನದಾತ ಸುಖಿ ಭವ. ಅದ್ಭುತವಾದಂತ ಅಡಿಗೆ ಮಾಡಾಕಿದ್ರಿ, ನಮ್ಗೆ ಬಹಳಷ್ಟು ರುಚಿಯಾಗಿತ್ತು, ಆರೋಗ್ಯವಾಗಿದೆ ಅಂತ ಗೊತ್ತಾಯ್ತು, ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ತು ನಿಮ್ಮಿಂದ. ತುಂಬಾ ಖುಷಿ ಆಯ್ತು ಮೇಡಮ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಸಾತ್ವಿಕ್ ಬಿರಿಯಾನಿಗೆ ಬೇಕಾಗಿರುವಂತ ಸಾಮಗ್ರಿಗಳು ಮತ್ತು ಇದು ಮಾಡುವಂತ ವಿಧಾನ ಈ ರೀತಿಯಾಗಿದೆ. ಸಾತ್ವಿಕ್ ಬಿರಿಯಾನಿ ಮಾಡುವ ವಿಧಾನ: ಮೊದಲು ಮಡಕೆಗೆ 2 ಸ್ಪೂನ್ ತುಪ್ಪ, ಚಕ್ಕೆ, ಬಿರಿಯಾನಿ ಎಲೆ, 2 ಮೆಣಸಿನಕಾಯಿ, ಸ್ಟಾರ್ ಅನಸ್ ಚೆನ್ನಾಗಿ ಉರಿದುಕೊಂಡು ತುಪ್ಪದಲ್ಲಿ ಬೇಯಿಸಿಕೊಂಡಿರುವ ಕ್ಯಾರೆಟ್, ಸಿಹಿಗೆಣಸು, ಸುವರ್ಣಗೆಡ್ಡೆ ಹಾಕಿಕೊಳ್ಳಬೇಕು. ಬೇಯಿಸಿಕೊಂಡಿರುವ ಕೆಂಪಕ್ಕಿಯನ್ನ ಹಾಕಿಕೊಳ್ಳಬೇಕು. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಹಾಲಿನಲ್ಲಿ ನೆಂದಿರುವ ಕೇಸರಿ ಹಾಕಿ ಪ್ಲೇಟ್ ನಲ್ಲಿ ಮುಚ್ಚಬೇಕು. ಅದನ್ನ 5 ನಿಮಿಷ ಬೇಯಲು ಬಿಡಬೇಕು. ನಂತರ ಒಂದು ಪ್ಲೇಟ್ಗೆ ಹಾಕಿ ಅದರ ಮೇಲೆ ದ್ರಾಕ್ಷಿ, ಗೋಡಂಬಿ ಹಾಗೂ ದಾಳಿಂಬೆ ಹಾಕಿದರೆ ಸಾತ್ವಿಕ್ ಬಿರಿಯಾನಿ ಸವಿಯಲು ಸಿದ್ಧ. ನಿಮ್ಮಿಬ್ರು ಕಪಲ್ ನೋಡಿದಾಗ ತುಂಬಾ ಖುಷಿಯಾಗೋ ವಿಷಯ ಏನು ಅಂತಂದ್ರೆ, ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಬಂದ್ರು ಬಿಡದ ಹಾಗೆ ಜೊತೆಲೆ ಇರ್ತಕ್ಕಂಥದ್ದು, ಅದನ್ನ ಫೇಸ್ ಮಾಡಿರುವಂತದ್ದು. ಅದಾದ ನಂತರ 25 ವರ್ಷದ ಒಂದು ಮ್ಯಾರೇಜ್ ಲೈಫ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಜರ್ನಿಗೆ, 25 years ಆಫ್ ಜರ್ನಿ? ಅದು ನಾವು ಮದುವೆ ಆದಾಗಿಂದ ಇಲ್ಲಿವರೆಗೂ ನಾವು ಗಂಡ ಹೆಂಡತಿ ತರ ಇದ್ದಿದ್ದು ತುಂಬಾ ಕಡಿಮೆ. ಸೊ ಲವರ್ಸ್ ಆಗೇ ಇದೀವಿ. ಟಿಲ್ ಟುಡೇ ನಾವು ಅದೇ ತರ ಫೀಲ್ ಮಾಡ್ತೀವಿ. ಸೊ ನನ್ನ ಮಕ್ಳು ಸಹ ಯಾವಾಗ ರೇಗಿಸ್ತಾ ಇರ್ತಾರೆ, ಏನಿಬ್ರು 23-25 ವರ್ಷ ಆದ್ರೂ ಒಳ್ಳೆ ಲವರ್ಸ್ ತರ ಇರ್ತಿರಲ್ಲ ಅಂತ. ಅದೇ ನಮಗ್ ಬಂದ್ಬಿಟ್ಟಿದೆ. ನಮ್ಗೆ ಟಿಪಿಕಲ್ ಗಂಡ ಹೆಂಡತಿ ತರ ಇರೋದಕ್ಕೆ ಆಗಿಲ್ಲ. ಪ್ರತಿಯೊಂದು ಕ್ಷಣನೂ ನಾವ್ ಎಂಜಾಯ್ ಮಾಡ್ಬೇಕು. ನಾವು ಸಂಪಾದನೆ ಮಾಡೋದಿರ್ಬೋದು, ಹೆಸರು ಮಾಡೋದಿರ್ಬೋದು, ಏನೇ ಮಾಡೋದಿರ್ಬೋದು, ಅಲ್ಟಿಮೇಟ್ ಆಗಿ ನಾವೆಲ್ಲ ಒಂದ್ ಕಡೆ ಕುಳಿತುಕೊಂಡು ಹಿಂದೆ ತಿರುಗಿ ನೋಡಿದಾಗ ನಾವೆಷ್ಟು ಸಂತೋಷವಾಗಿದ್ವಿ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಸೊ ಅದ್ರಲ್ಲಿ ನಾವಿಬ್ರು ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಸೊ ಸಾಕಷ್ಟು ನಾವು ದುಡ್ಡಿದ್ದಾಗ್ಲೂ ಇಲ್ಲದೇ ಇರಾಗ್ಲೂ, ಹೆಸರಿದ್ದಾಗ್ಲೂ ಹೆಸರು ಇಲ್ಲದೇ ಇದ್ದಾಗ್ಲೂ ತುಂಬಾ ಚೆನ್ನಾಗಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ದಿನನೂ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದೀವಿ. ಸೊ ಅದು ನಮ್ಮ ನಿಜವಾದ ಅಚೀವ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೂಪರ್. ನಮ್ಮ ಕಪಲ್ ಕಿಚನ್ ಅಷ್ಟೇಪ. ಮತ್ತೆ ಹೋಗೋವಾಗ ನೀವು ಇಲ್ಲಿಂದ ನಗ್ನಗ್ತಾ ಹೋಗ್ಬೇಕು ಅಂತಾನೆ ನಿಮ್ ಕಪಲ್ಸ್ಗೆನೆ ಒಂದು ಸಣ್ಣ ಫನ್ನಿ ರ್ಯಾಪಿಡ್ ಫೈರ್ ರೌಂಡ್ ಕ್ವಶನ್ಸ್ ಇರುತ್ತೆ, ಓಕೆನಾ? ಪ್ರಾಪರ್ಟಿ ಪ್ಲೀಸ್. ಲವ್ಲಿ ಕಪಲ್ ಜೊತೆ ನಾವು ಆಡ್ತಾ ಇದೀವಿ ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ನಿಮ್ಮಲ್ಲಿ ಯಾರು ಮೊಬೈಲ್ ನ ಜಾಸ್ತಿ ಯೂಸ್ ಮಾಡ್ತಾರೆ? ನೀವು ಅವ್ರ ಮೇಲೆ ಹೇಳ್ತಾ ಇದಾರೆ, ಅವ್ರು ನಿಮ್ಮ ಮೇಲೆ ಹೇಳ್ತಾ ಇದಾರೆ. ಅವಳೇ ಏನಿದು ಮ್ಯಾಟ್ರು? ಅವ್ರು ನಿಮ್ಮ ಮೇಲೆ ಹೇಳಿ ನೀವ್ ಯಾಕೆ ಒಪ್ಕೊಂತ ಇಲ್ಲ? ಬಟ್ ನನಗಿಂತ ಜಾಸ್ತಿ ಯೂಸ್ ಮಾಡ್ದ ಅವರು ಜಾಸ್ತಿ ರೀಲ್ಸ್ ಅಪ್ಲೋಡ್ ಮಾಡ್ತಾರೆ, ಹಾಗಾಗಿ ಮೊಬೈಲ್ ನೋಡ್ತಿರ್ತಾರೆ. ಅವ್ರು ಎಷ್ಟು ರೀಲ್ ಅಪ್ಲೋಡ್ ಮಾಡೋದು ಅಂತ ನೀನ್ ನೋಡ್ತಾ ಇರ್ತೀಯ, ಅದಕ್ಕೆ ನೀನು ನೋಡ್ತಾ ಇರ್ತೀಯ. ಇಂಟರ್ನ್ ಇಬ್ರು ಒಟ್ಟು ಮೊಬೈಲ್ ನೋಡ್ತಾ ಇರ್ತೀರಾ. ಓಕೆ, ನೆಕ್ಸ್ಟ್ ಕ್ವಶನ್. ನಿಮ್ಮಲ್ಲಿ ಯಾರು ಮಕ್ಕಳು ನಿಮ್ಮಲ್ಲಿ ಯಾರು ನೋಡ್ರೆ ಹೆದರ್ತಾರೆ? ಅಮ್ಮನೇನಾ? ಓಹೋ, ಸುಮಾರು ವಿಷಯ ಮೇಡಮ್ ಅಪ್ಪ ಅವ್ರ ಹತ್ರನೇ ಮನೆ ಕಂಟ್ರೋಲ್ ಕೀ ಇದೆ ಅಂತ ಗೊತ್ತಾಯ್ತು ಇವಾಗ. ಓಕೆ, ಲಾಸ್ಟ್ ಕ್ವಶನ್. ನಿಮ್ಮಲ್ಲಿ ಯಾರು ತುಂಬಾ ರೊಮ್ಯಾಂಟಿಕ್? ಲವ್ಲಿ ಸ್ಟಾರ್ ಪ್ರೇಮ್, ಒಂದು ಜೋರ ಚಪ್ಪಾಳೆ. ಎಸ್, ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದ್ರಿ, ತುಂಬಾ ಖುಷಿ ಆಯ್ತು. ಹಬ್ಬದ ಸಡಗರದಲ್ಲಿ 2 ಅದ್ಭುತವಾದಂತ ಒಂದು ಹೊಸ ಡಿಶ್ ನ ಕೂಡ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ರಿ. ನನಗಂತೂ ತುಂಬಾ ಖುಷಿ ಆಯ್ತು. ಕಪಲ್ಸ್ ಕಿಚನ್ ಅಡುಗೆ ಮದುವೆ ಬೆಸುಗೆ. ನಿಮ್ಗೇನ್ ಅನ್ಸ್ತು? ತುಂಬಾ ಖುಷಿ ಆಯ್ತು ಗೆಳೆಯ. ಆಕ್ಚುಲಿ ಇದು ತುಂಬಾ ವಿಶೇಷವಾದ ಕಾರ್ಯಕ್ರಮ ಅಂತ ನಾನು ಹೇಳ್ತೀನಿ. ಸ್ಪೆಷಲ್ ಆಗಿ ಯಂಗ್ಸ್ಟರ್ಸ್ ಇರ್ಬೋದು, ಎಂಟೈರ್ ಮನೆ ಮಂದಿಗಿರ್ಬೋದು, ನಾವು ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಆದ್ರೆ ಈ ತರ ಒಂದು ಕಾರ್ಯಕ್ರಮ ತುಂಬಾ ವಿಶೇಷವಾದ ಕಾರ್ಯಕ್ರಮ ನೀನು ನಮ್ಮ ಜನತೆಗೆ ತೋರಿಸ್ಕೊಡ್ತಾ ಇರೋದು. ಥ್ಯಾಂಕ್ ಯು. ಆಮೇಲೆ ರೆಗ್ಯುಲರ್ ಇಂಟರ್ವ್ಯೂಸ್ ಇರ್ತದೆ, ಗಂಡ ಹೆಂಡತಿನ ಕರೆದು ಮಾತಾಡ್ಸೋದು. ಆಕ್ಚುಲಿ ತುಂಬಾ ವಿಷಯಗಳು ಓಪನ್ ಅಪ್ ಆಗೋದೇ ಕಿಚನ್. ಸೊ ಗಂಡ ಹೆಂಡತಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ, ಅವರೊಂದು ಸೀಕ್ರೆಟ್ಗಳಿರ್ಬೋದು, ಸಸ್ಪೆನ್ಸ್ಗಳಿರ್ಬೋದು, ಅವ್ರ ಅಭಿರುಚಿ ಇರ್ಬೋದು. ಅದಕ್ಕೆ ನೋಡಿ ಕರೆಕ್ಟ್ ಆಗಿ ಕೊಟ್ಟಿದ್ದೆ ನೀನ್ ಕ್ಯಾಪ್ಷನ್. ಅಡುಗೆ ಮದುವೆ ಬೆಸುಗೆ ಕಿಚನ್, ಈ ಎಲ್ಲದಕ್ಕೂ ಒಂದು ಇಂಟರ್ಲಿಂಕ್ ಇದೆ. ಕಪಲ್ಸ್ ಸೊ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ಯಾ, ಒಳ್ಳೆ ಹೆಸರಿಟ್ಟಿದ್ಯಾ ಕಪಲ್ಸ್ ಕಿಚನ್ ಅಂತ ಹೇಳಿ. ನಮ್ಮನ್ನ ಇಲ್ಲಿ ಕರೆದು ನಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಿರಲ್ಲ ಜನತೆಗೆ, ಅದ್ರಲ್ಲಿ ಅಡಿಗೆ ಮಾಡೋದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ, ಅದನ್ನ ಹೇಳ್ಕೊಟ್ಟೆ. ತುಂಬಾ ಥ್ಯಾಂಕ್ಸ್. ಎಸ್ ಮೇಡಮ್, ನಿಮ್ಗೆ
ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಯಾವಾಗ್ಲೂ ನನಗೆ ಮೆಮೊರಬಲ್ ಸ್ಪೆಷಲ್. ಬಟ್ ಈ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಲೈಫ್ ಲಾಂಗ್ ಮೆಮೊರಬಲ್ ತರ ಇರುತ್ತೆ. ಇವ್ರ ಕಿಚನ್ ಬಂದು ಇಷ್ಟು ಮಾಡಿ ಕೊಟ್ಟಿರೋದು ಫಸ್ಟ್ ಟೈಮ್. ನನ್ ಕರೆದ್ರೇನು ಬರೋದ್ ಕಷ್ಟ ಅವರು. ಈಗ ನಾನು ಗೈಡ್ ಮಾಡ್ಬೋದು, ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಇದು ಮನೆಗೆ ಹೋದ್ಮೇಲೆ ಟ್ರೈ ಹೆಲ್ಪ್ ಮಾಡ್ತೀನಿ, ಇನ್ಮೇಲೆ ಖಂಡಿತ ಹೆಲ್ಪ್ ಮಾಡ್ತೀನಿ. ಏನೋ ನನಗೂ ಇಲ್ಲಿ ಬಂದ್ಮೇಲೆ ಹೊಸದೇನೋ ಕಲಿಬೇಕು, ಅಡಿಗೆ ಮಾಡೋದು ಕಲಿಬೇಕು, 4 ಜನಕ್ಕೆ ಊಟ ಮಾಡಿ ಬಡಿಸ್ಬೇಕು ಅನ್ನೋ ಒಂದು ಉತ್ಸಾಹ ಮೂಡಿದೆ ಇಲ್ಲಿ ಬಂದ್ಮೇಲೆ. ಕಂಟಿನ್ಯೂ ಮಾಡ್ತೀನಿ ಖಂಡಿತ ನಾನು. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನೀವ್ ಯಾವಾಗ್ಲೂ ನಗ್ನಗ್ತಾ ಇರಿ, ಖುಷಿಯಿಂದ ಇರಿ. ಇದೇ ಸೆಟ್ ಅಲ್ಲಿ 25 50 ವರ್ಷದ ಆಚರಿಸೋಣ. ಓಕೆನಾ? ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಬಂದಿರೋಂಥ ಲವ್ಲಿ ಕಪಲ್ಗೆ ನಾವೀಗ ಪ್ರೀತಿಯ ಕಾಣಿಕೆ ಕೊಡೋದ್ರ ಮೂಲಕ ಅವ್ರನ್ನ ಬೀಳ್ಕೊಳ್ಳೋಣ. ಬನ್ನಿ. ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಸ್ವಸ್ತಿಕ್ಸ್ ಗೀ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಗಿಫ್ಟ್ ಹ್ಯಾಂಪರ್ ಫ್ರಮ್ ಪ್ರೆಸ್ಟೀಜ್ ಸ್ಮಾರ್ಟ್ ಕೆಟಲ್. ಹಬ್ಬಕ್ಕೆ ಬಂದಿದ್ದೀರಿ ಇಬ್ರು ಜೋಡಿಗಳು. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಮನೇಲಿ ಕಲರ್ಫುಲ್ ಆಗಿರಿ ನೀವು ಅನ್ನೋದು ನಮ್ಮ ಒಂದು ಆಸೆ. ಇಡೀ ಕಪಲ್ಸ್ ಕಿಚನ್ ತಂಡದ ಕಡೆಯಿಂದ ಗಿಫ್ಟ್ ನಿಮ್ಗೆ. ಥ್ಯಾಂಕ್ ಯು. ಸೊ ಈ ಲವ್ಲಿ ಜೋಡಿ ಇದೇ ತರ ಲವ್ಲಿ ಸೆಂಚುರಿನ ಬಾರಿಸ್ಲಿ ಅಂತ ನಾನು ಅವ್ರಿಗೆ ವಿಶ್ ಮಾಡ್ತಾ ಇದೀನಿ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಮಳೆ 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 ನಿನಗಿವಳ ಪರಿಚಯವೇ